ಹಾಯ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಹೇಳಿ ಅಂದ್ಕೊತೀನಿ. ತುಂಬ ಗ್ಯಾಪ್ ನಂತರ ಮತ್ತೆ ವೀಡಿಯೋಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡುವ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಂಡಿರುವಂಥ ಬೆಲ್ ಐಕಾನ್ ಒತ್ತಿ ನಾನು ಹಾಕುವಂಥ ವೀಡಿಯೋಸ್ನ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ. ಆವಾಗ ನೀವು ಮೊದಲು ವೀಡಿಯೋನ ನೋಡ್ಬೋದು. ಆಲ್ಮೋಸ್ಟ್ 2.5 ತಿಂಗಳ ನಂತರ ಗ್ಯಾಪ್ ಕೊಟ್ಟು ನೆಕ್ಸ್ಟ್ ಮತ್ತೆ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ಕೆಲಸ ಇತ್ತು, ಸೊ ಹಾಗಾಗಿ ಸ್ವಲ್ಪ ಗ್ಯಾಪ್ ಆಯಿತು. ಸೊ ಇನ್ನು ಮುಂದೆ ದಿನ ಕಂಟಿನ್ಯೂಸ್ ಆಗಿ ಲಾಗ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. 2.5 ತಿಂಗಳ ವಿಡಿಯೋಸ್ನ ಮಾಡಿದ್ರು ಕೂಡ ಎಡಿಟ್ ಮಾಡೋಕ್ಕೆ ಅಪ್ಲೋಡ್ ಮಾಡೋಕ್ಕೆಲ್ಲ ಟೈಮ್ ಸಿಕ್ಕಿರಲಿಲ್ಲಾಗಿತ್ತು. ಹಾಗಾಗಿ ತುಂಬ ಮಿಡ್ಲ್ ಗ್ಯಾಪ್ ಬಂತು. ಸೊ ತುಂಬ ಪ್ರಾಬ್ಲಮ್ಸು, ತುಂಬ ಕೆಲಸ, ಹಾಗೆ ಹೀಗೆ ತುಂಬ 2.5 ತಿಂಗಳಲ್ಲಿ ತುಂಬ ಕೆಲಸಗಳು ಅಥವಾ ಏನೇನೋ ಪ್ರಾಬ್ಲಮ್ಸ್ಗಳು ತುಂಬ ಬಂದು ಹೋಯಿತು. ಸೊ ಇನ್ನು ಮುಂದೆ ಮತ್ತೆ ದಿನ ಕಂಟಿನ್ಯೂಸ್ ಆಗಿ ಏನೇ ಬಂದ್ರೂ ಕೂಡ ಮತ್ತೆ ದಿನ ವೀಡಿಯೋಸ್ನ ಅಪ್ಲೋಡ್ ಮಾಡುವ ಅಂತ ಹೇಳಿ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಲೆಟ್ಸ್ ಗೋ. ಹಾಗೆ ಒಂದು ಸಲ ಕ್ವಿಕ್ಕಾಗಿ ನೋಡ್ಕೊಂಡು ಬರೋ. ಆಲ್ರೆಡಿ ಮಳೆಗಾಲ ಸ್ಟಾರ್ಟ್ ಆಗಿ 2 ಮಂತ್ಸ್ ಆಗಿಬಿಟ್ಟಿದೆ. ಆಲ್ರೆಡಿ ನಮ್ಮ ಕಡೆ ಎಲ್ಲ ಆಲ್ಮೋಸ್ಟು ಯುಗಾದಿ ಮುಂಚಿನ ದಿನ ನಮ್ಮ ಕಡೆಗೆಲ್ಲ ಮಳೆ ಸ್ಟಾರ್ಟ್ ಆಗಿದೆ. ಅವತ್ತಿಂದ ಬೀಳೋಕ್ಕೆ ಸ್ಟಾರ್ಟ್ ಆಗಿದ್ದು ಮಳೆ ಇವತ್ತಿನ ತನಕ ಬೀಳ್ತಾನೆ ಇದೆ. ಯುಗಾದಿ ಕಂಟಿನ್ಯೂಸ್ ಆಗಿ ಒಂದು 15 ದಿನ ಬಿತ್ತು. ಮಧ್ಯೆ ಒಂದು 20 ಡೇಸ್ 25 ಡೇಸ್ ಅಷ್ಟನ್ನು ಒಂದು ಸ್ವಲ್ಪ ಮಳೆ ಇರಲಿಲ್ಲಾಗಿತ್ತು. ಮತ್ತೆ ಬೀಳೋಕ್ಕೆ ಸ್ಟಾರ್ಟ್ ಆಯಿತು. ಮೇ 23ಇಂದ ಸ್ಟಾರ್ಟ್ ಆಗಿರೋ ಮಳೆ ಇನ್ನೂ ಕೂಡ ಬಂದಾಗಿಲ್ಲ. ಸೊ ಬೀಳ್ತಾನೆ ಇದೆ. ಸೊ ಮಳೆ ಹೆಚ್ಚು ಬೀಳಲಿ, ಬಟ್ ಕಾಲಕ್ಕೆ ಮಳೆ ಬೆಳೆ ಎಲ್ಲ ಆದರೆ ಕರೆಕ್ಟಾಗಿರುತ್ತೆ. ಹಾಗೆ ಯಾವ್ಯಾವ ಥರ ಹೂವಿನ ಗಿಡ ಏನೆಲ್ಲ ಮಾಡಿದ್ದೀವಿ ಈ ಸಲ ಹೂವಿನ ಗಿಡದ್ದು ಯಾವುದು ಕೂಡ ವಿಡಿಯೋನ ಮಾಡೋಕ್ಕಾಗೇ ಇಲ್ಲ. ಸ್ವಲ್ಪ ಸಿಕ್ಕಿದಾಗ ಟೈಮಲ್ಲಿ ಅದೇ ಥರ ಇತ್ತಾಗಿ ಡೇರೆ ಗಿಡ, ಸೇವಂತಿ ಗಿಡ ಪ್ರತಿಯೊಂದನ್ನು ಕೂಡ ಸಿಕ್ಕಿದಾಗ ಒಂದೊಂದು ಗಂಟೆ ಸಿಕ್ಕಿದಾಗಲೇ ಎಲ್ಲ ಕೆಲಸನೂ ಮುಗಿಸ್ಕೊಂಡಿದ್ದೀನಿ. ಸೊ ಬನ್ನಿ ಯಾವ್ಯಾವ ರೀತಿ ಹೂವಿನ ಗಿಡ ಎಲ್ಲ ಎಷ್ಟು ದೊಡ್ಡಾಗಿದೆ, ಯಾವ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು. ಆಲ್ರೆಡಿ ಸೇವಂತಿಗೆ ಗಿಡದ್ದು, ಡೇರೆ ಗಿಡದ್ದೆಲ್ಲ ಆಲ್ಮೋಸ್ಟ್ ನಾನು ನನ್ನ ಚಾನಲ್ನಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಹಾಗಾಗಿ ಈ ಸಲ ಮತ್ತೆ ವೀಡಿಯೋಸ್ನ ಅಪ್ಲೋಡ್ ಅದ್ರದ್ದು ಬಗ್ಗೆ ಮಾಡಿಲ್ಲ. ನಾನು ಆ್ಯಕ್ಚುಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದಾಗಿತ್ತು, ಬಟ್ ಟೈಮ್ ಸಿಕ್ಕಿರಲಿಲ್ಲಾಗಿತ್ತು. ಸೊ ತುಂಬ ಪ್ರಾಬ್ಲಮ್ಸ್ ಇರೋದ್ರಿಂದ ಮತ್ತು ಕೆಲಸನೂ ತುಂಬ ಹೆವಿ ಇತ್ತು. ಅಂದರೆ ಸ್ವಲ್ಪ ಮಳೆನೂ ಬಿದ್ದಿರೋದ್ರಿಂದ ಕೆಲಸ ಎಲ್ಲ ತುಂಬ ಹಿಂದೆ ಬಿದ್ದಿತ್ತು. ಆ ಕೆಲಸ ಈ ಕೆಲಸ ಮತ್ತು ಓಡಾಟ ಅದು ಇದು ಅಂತ ಹೇಳ್ಬಿಟ್ಟು ವಿಡಿಯೋಸ್ನ ಮಾಡೇ ಇಲ್ಲ ನಾನು. ಸೊ ಈಗ ಎಷ್ಟೆಲ್ಲ ಆಗಿದೆ, ಏನೆಲ್ಲ ಹೇಗೆಲ್ಲ ಈಗ ಸೇವಂತಿ ಗಿಡ ಮತ್ತು ಡೇರೆ ಗಿಡ ಎಲ್ಲ ಎಷ್ಟಾಗಿದೆ. ಮತ್ತು ಮಳೆ ಬೇಗ ಸ್ಟಾರ್ಟ್ ಆಗಿರೋದ್ರಿಂದ ನೆಲಕ್ಕೆ ಹಾಕಿರುವಂಥ ಡೇರೆ ಗಿಡನೆಲ್ಲ ಆಲ್ರೆಡಿ ಹೈಟ್ ಬಂದು ಅದಕ್ಕೆ ಹೂ ಬಿಡ್ತಾ ಇದೆ. ಸೊ ಬನ್ನಿ ಒಂದು ಸತಿ ಅದನ್ನು ಕ್ವಿಕ್ಕಾಗಿ ತೋರಿಸ್ಬಿಡ್ತೀನಿ. ಸೊ ಬನ್ನಿ. ಮೊದಲನೇದಾಗಿ ಡೇರೆ ಗಿಡ ಇಲ್ಲಿ ಎಷ್ಟು ಕೊಟ್ಟೆಯೊಳಗೆ ಹಾಕಿದ್ದೀನಿ, ಮತ್ತು ಕೆಳಗಡೆ ಅಲ್ಲಿ ಹೈಟಾಗಿ ಕಾಣಿಸ್ತಿರೋದು ನೆಲಕ್ಕೆ ನೆಟ್ಟಿರುವಂಥದ್ದು. ಇಲ್ಲಿ ಮೇಲ್ಗಡೆನೂ ಕೂಡ ಇದು ಡೇರೆ ಗಿಡನೂ ನೋಡಿ, ಕೆಲವೊಂದು ಗಿಡದ್ದು ಮೇಲೆ ಸ್ವಲ್ಪ ಜಾಸ್ತಿ ಚಿಗುರು ಬಂದುಬಿಟ್ಟಿದೆ, ಇನ್ನು ಕೆಲವೊಂದು ಚಿಗುರ್ತಾನೆ ಇದೆ. ಯಾಕೆಂದರೆ ಒಂದೊಂದು ದಿನಕ್ಕೆ 4-5 ಕೊಟ್ಟೆ ಒಳಗೆ ಹಾಕಿಬಿಟ್ಟು ಈ ಥರ ಮಾಡಿದ್ದಾಗಿತ್ತು. ಒಂದೇ ಸತಿ ಅಷ್ಟು ಕೊಟ್ಟೆ ಒಳಗೆ ಹಾಕಲಿಕ್ಕೆ ಟೈಮ್ ಕೂಡ ಸಿಕ್ಕಿರಲಿಲ್ಲ. ಇರ್ಬೋದು ಒಂದು 20-25 ಕೊಟ್ಟೆ ಅಷ್ಟೇ. ಅದನ್ನು ಕೂಡ ಒಂದೇ ದಿನಕ್ಕೆ ಹಾಕೋಕ್ಕೆ ನನಗೆ ಟೈಮ್ ಸಿಕ್ಕಿರಲಿಲ್ಲಾಗಿತ್ತು. ಒಂದು ಸ್ವಲ್ಪ ಸಂಜೆಗೋ ಬೆಳಿಗ್ಗೆನೋ ಟೈಮ್ ಸಿಕ್ಕಿದಾಗ ಕೊಟ್ಟೆ ಒಳಗೆ ಮಣ್ಣು ತಂದು ಹಾಕಿಬಿಟ್ಟು ಇದು ಗೆಡ್ಡೆ ಇರುತ್ತಲ್ಲ ಅದನ್ನು ಹಾಕಿದ್ದೀನಿ. ಹಾಗಾಗಿ ಸ್ವಲ್ಪದಕ್ಕೆ ಹೂ ಬಿಡ್ತಾ ಇದೆ, ಇನ್ನು ಸ್ವಲ್ಪದಕ್ಕೆ ಚಿಗುರ್ತಾನೆ ಇದೆ. ಸೊ ಹೀಗಾಗಿದೆ. ಸೊ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು. ಇದು ಅಂಗಳದಲ್ಲಿ ಆಲ್ರೆಡಿ ನೆಲಕ್ಕೆ ಹಾಕಿದ್ನಲ್ಲ ಹೋದ ವರ್ಷಕ್ಕೆ, ಅದೇ ಕೂಡ ಮಳೆ ಬಿದ್ದ ತಕ್ಷಣವೇ ಚಿಗುರು ಬಂದುಬಿಟ್ಟಿದೆ. ಆಲ್ರೆಡಿ ಹೈಟ್ ಒಂದು ಗುಟ್ಟನ್ನೆಲ್ಲ ಹಾಕಿ ಕಟ್ಟಿದ್ದೀವಿ, ಇಲ್ಲಾಂದರೆ ಗಾಳಿ ಅಂತೂ ತುಂಬ ಬೀಸ್ತಿತ್ತು. ಹಾಗಾಗಿ ಗುಟ್ಟನ್ನೆಲ್ಲ ಕಟ್ಟಿ ಇದು ಮಾಡಿದ್ದೀವಿ. ಇಲ್ಲಿ ಒಂದು ಗಿಡಕ್ಕೆ ಹೂ ಬಿಟ್ಟಿದೆ ಆಲ್ರೆಡಿ ನೋಡಿ. ಈ ಥರ ಡೇರೆ ಗಿಡ ಹೂ ಬಿಟ್ಟು ಅರಳೋಗಕ್ಕೆ ಬಂದಿದೆ. ಇದೊಂದು ಮಗ್ಗಾಗಿದೆ ಇಲ್ಲಿ. ಸೊ ಹೀಗೆ ಮತ್ತು ಬಾಕಿದಕ್ಕೂ ಕೂಡ ಮೊಗ್ಗೆಲ್ಲ ಬರ್ತಾ ಇದೆ. ಇದಕ್ಕೂ ಕೂಡ ಚಿಕ್ಕದಾಗಿ ಮೊಗ್ಗೆಲ್ಲ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ. ಇನ್ನು ಒಂದು 15 ದಿನಕ್ಕೆ ಎಲ್ಲ ಗಿಡಕ್ಕೂ ಹೂ ಬಿಡೋಕ್ಕೆ ಸ್ಟಾರ್ಟ್ ಆಗೈತೆ. ನೆಲಕ್ಕೆ ಹಾಕಿದ್ದೀವಲ್ಲ ಅದಕ್ಕಷ್ಟು. ಇದು ಜಿನಿಯಾ ಶಿಶಿ. ಮಳೆ ಸ್ಟಾರ್ಟ್ ಆಗಿದ ತಕ್ಷಣವೇ ಹಾಕಬೇಕಿತ್ತು ಅಂತ ಅಂದ್ಕೊಂಡಿದ್ದಾಗಿತ್ತು. ಆದರೆ ಮತ್ತೆ ಮಳೆ ಮಧ್ಯದಲ್ಲಿ ಗ್ಯಾಪ್ ಬೀಳತ್ತೆ, ಮತ್ತೆ ಶಶಿ ಆಗೋದಿಲ್ಲ ಅಂತ ಹೇಳಿ ಸುಮಾರು ಒಂದು 15 ದಿನ ಮುಂಚೆ ಹಾಕಿರೋದಾಗಿತ್ತು. ಆಲ್ಮೋಸ್ಟ್ ನೆಟ್ಟಿದ್ದೀನಿ. ಹಾಕಿರೋದು ಅಷ್ಟು ಬೀಜನೂ ಬಂದುಬಿಟ್ಟಿದೆ, ಫುಲ್ಲಾಗಿ ಈ ಥರ ಬಂದುಬಿಟ್ಟಿದೆ. ಇದನ್ನು ಆಲ್ಮೋಸ್ಟ್ ನನಗೆ ಬೇಕಾಗಿರೋದಷ್ಟನ್ನು ನೆಟ್ಟಿದ್ದೀನಿ. ಇದನ್ನೆಲ್ಲ ಬಾಕಿ ಹಾಗೇ ಇದೆ. ಫುಲ್ಲಾಗಿ ಎಷ್ಟು ಹೂ ಇಟ್ಟಿದ್ನಲ್ಲೋ ಅಷ್ಟು ಹೂವದ್ದು ಕೂಡ ಬೀಜನ ಹಾಕಿಬಿಟ್ಟಿದೆ. ಅಂದರೆ ಸಪ್ರೇಟಾಗಿ ಮಣ್ಣನ್ನು ತಂದುಬಿಟ್ಟು ಅಂಗಳದಲ್ಲಿ ಹಾಕಿ ಅದ್ರ ಮೇಲ್ಗಡೆಯಿಂದ ಬೀಜನ ಹಾಕಿದ್ನಾಗಿತ್ತು. ಸ್ವಲ್ಪ ಜಾಸ್ತಿ ದೊಡ್ಡ ಮಳೆನೂ ಬೀಳ್ತಾ ಇಲ್ಲ, ಮಳೆನೂ ಬೀಳದೇ ಇರೋ ಥರ ಟೈಮಲ್ಲ, ಸಾಧಾರಣವಾಗಿ ಚಿಕ್ಕ ಮಳೆ ಬೀಳ್ತಿತ್ತಲ್ಲ ಆ ಟೈಮಿಗೆ ಹಾಕಿರೋದ್ರಿಂದ ಅಷ್ಟು ಬೀಜನೂ ಕೂಡ ಬಂದುಬಿಟ್ಟಿದೆ. ಇದು ಬದನೆಕಾಯಿ ಶಶಿ ಆ್ಯಂಡ್ ಮೆಣಸಿನ ಶಶಿನೆಲ್ಲ ಕೂಡ ನೆಟ್ಟಿ ಬಾಕಿ ಹಚ್ಚಿರೋದನ್ನು ಹಾಗೆ ಇಲ್ಲಿ ಬಿಟ್ಟಿಟ್ಟಿದ್ದೀವಿ. ಇದು ಮೇಲ್ಗಡೆ ಹಾಕಿರೋದು, ಅಂದರೆ ನೆಲಕ್ಕೆ ಇರುವಂಥದ್ದು. ಇದಕ್ಕೆ ಸ್ವಲ್ಪ ಜಾಸ್ತಿ ಬಿಸಿಲು ತಾಗಿರೋದ್ರಿಂದ ಅಷ್ಟೊಂದಾಗಿಲ್ಲ. ಇದು ಪ್ಲಾಟ್ ಒಳಗೆ ಹಾಕಿರೋದಲ್ಲ,
ಇವಾಗ ನೆಕ್ಸ್ಟ್ ನಾನು ಹಾಕಿರೋದು ಇದಕ್ಕೇನು ಗುಟ್ಟ ಹಾಕಿಲ್ಲ. ಒಂದು ಸ್ವಲ್ಪ ಹೈಟ್ ಬಂದಮೇಲೆ ಅದನ್ನು ಗುಟ್ಟ ಹಾಕಬೇಕು. ಇದನ್ನು ಜಾಸ್ತಿ ಹತ್ರ ಇಟ್ಟಿರೋದ್ರಿಂದ ನಾನು ಇದು ಕೆಳಗಿನ ಅಂಗಳಕ್ಕೆ ಶಿಫ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಜಾಸ್ತಿ ಹತ್ರ ಆಗಿರೋದ್ರಿಂದ ಒಂದಕ್ಕೊಂದು ತಾಗ್ಬಿಟ್ಟು ಗಿಡ ಚೆನ್ನಾಗಿ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಕೆಳಗಡೆ ಎತ್ತಿಡಬೇಕು ಅಂತ ಹೇಳಿ ಇದೆ. ಬಟ್ ಇನ್ನು ಟೈಮ್ ಸಿಕ್ಕಿದಾಗ ಇದನ್ನು ಎತ್ತಿ ಕೆಳಗಡೆ ಇಡಬೇಕು. ಒಂದು ಸ್ವಲ್ಪ ಸ್ಪೇಸ್ ಇಡಬೇಕು, ಒಂದರಿಂದ ಒಂದಕ್ಕೆ ಒಂದೊಂದು ಫೂಟ್ ಆದರೂ ಡಿಫ್ರೆನ್ಸ್ ಇರಬೇಕು ಅಂತ ಹೇಳಿಬಿಟ್ಟು ಕೆಳಗಿನ ಅಂಗಳಕ್ಕೆ ಇಡಬೇಕು ಅಂತ ಹೇಳಿ ನಾನು ಮತ್ತು ಅಮ್ಮ ಹೇಳಿದ್ದೀವಿ. ಬಟ್ ಯಾವಾಗ ಟೈಮ್ ಸಿಗುತ್ತೆ ಅನ್ನೋದು ಗೊತ್ತಿಲ್ಲ, ಅಥವಾ ಇಲ್ಲೇ ಅದು ಹೈಟ್ ಬಂದು ಹೂ ಬಿಡುವಂಥದ್ದು ಆಗುತ್ತೇನೋ ಗೊತ್ತಿಲ್ಲ. ಸೊ ಇದು ಇನ್ನೊಂದು ಸ್ವಲ್ಪ ದಿನಕ್ಕೆ ಗುಟ್ಟನ್ನು ಹಾಕಿಬಿಟ್ಟು ಕಟ್ಟಿಡಬೇಕು, ಇಲ್ಲಾಂತಂದರೆ ಗಾಳಿಯಲ್ಲಿ ಮತ್ತು ಮುರಿದೋಗೋ ಚಾನ್ಸಸ್ ಇರುತ್ತೆ. ಸೊ ಇದಿಷ್ಟು ಈ ಸಲದ್ದು ಡೇರೆ ಗಿಡದ ನಂದು ಒಂದೇ ಕಡೆ ಇಟ್ಬಿಟ್ಟಿದ್ದೀನಿ. ಹೋದ ವರ್ಷ ಆದರೆ ಒಂದೊಂದು ಗಿಡನ ಒಂದೊಂದು ಕಡೆ ಇತ್ತಾಗಿತ್ತು. ಈ ವರ್ಷಕ್ಕೆ ಎಲ್ಲನೂ ಕೂಡ ಒಂದೇ ಕಡೆಗೆ ಡೇರೆ ಗಿಡನ ಇಟ್ಕೊಂಡ್ಬಿಟ್ಟಿದ್ದೀನಿ. ಹಾಗೆ ಇದು ಗುಲಾಬಿ ಗಿಡಗಳು ಆಲ್ಮೋಸ್ಟ್ ಇದು ಕಟ್ ಮಾಡಿ 1 ಮಂತ್ ಆಯಿತು. ಫುಲ್ಲಾಗಿ ಎಲ್ಲದಕ್ಕೂ ಕೂಡ ಚಿಗುರು ಬಿಟ್ಟಿದೆ. ಚಿಗುರು ಬಿಟ್ಟು ಮಗು ಕೂಡ ಬಿಡ್ತಾ ಇದೆ ಫುಲ್ಲು ಈ ಥರ. ಆಲ್ಮೋಸ್ಟ್ 1 ತಿಂಗಳಾಯಿತು. ಕೆಲವೊಂದಕ್ಕೆ ಹೂನು ಕೂಡ ಬಿಡ್ತಾ ಇದೆ, ಕೆಲವೊಂದಕ್ಕೆ ಅಷ್ಟಕ್ಕೂ ಕೂಡ ಚಿಗುರು ಬಿಟ್ಟಿದೆ, ಮಗ್ಗು ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ ಎಲ್ಲ ಗಿಡಕ್ಕೂ ಕೂಡ. ಇನ್ನು ಗುಟ್ಟನೆಲ್ಲ ಆ ಕಡೆ ಈ ಕಡೆ ವಾಲೋಗ್ಬಿಟ್ಟಿದೆ. ಯಾಕೆಂದರೆ ಒಂದು ಸ್ವಲ್ಪ ಮಳೆಗಾಲ ಸ್ಟಾರ್ಟ್ ಆದಂಗೆ ಮೇ ತಿಂಗಳಿಗೆ ನಾನು ಕಟ್ ಮಾಡಿಬಿಟ್ಟಿದ್ದಾಗಿತ್ತು. ಆವಾಗ ಮಣ್ಣು ಅಷ್ಟೊಂದು ಕೂಡ ಮೆದು ಆಗಿರಲಿಲ್ಲಾಗಿತ್ತು, ಗುಟ್ಟ ಆಳಕ್ಕೆ ಉಗ್ದಿರಲಿಲ್ಲಾಗಿತ್ತು. ಈಗ ಸ್ವಲ್ಪ ಮಣ್ಣೆಲ್ಲ ಮೆದುವಾಗಿಬಿಟ್ಟು ಗುಟ್ಟನೆಲ್ಲ ಆ ಕಡೆ ಈ ಕಡೆ ವಾಲೋಗಿದೆ. ಟೈಮ್ ಸಿಕ್ಕಿದಾಗ ಅದನ್ನು ಕೂಡ ಬೇರೆ ಗುಟ್ಟನ ತಂದುಬಿಟ್ಟು ಅಥವಾ ಅದೇ ಗುಟ್ಟನ ಮತ್ತೆ ಸ್ವಲ್ಪ ಗಟ್ಟಿಯಾಗಿ ಹೊಡೆದು ಕರೆಕ್ಟಾಗಿ ಕಟ್ಟಬೇಕು. ಇನ್ನು ಕೆಲವೊಂದಕ್ಕೆ ಹೂ ಬಿಡ್ತಾ ಇದೆ, ಇನ್ನು ಕೆಲವೊಂದಕ್ಕೆ ಚಿಗುರು ಬಿಟ್ಟಿದೆ ಅಷ್ಟೇ. ಇನ್ನು ನೆಕ್ಸ್ಟ್ ಒಂದು 15 ದಿನ ಅನ್ನುವಷ್ಟರಲ್ಲಿ ಎಲ್ಲ ಗುಲಾಬಿ ಗಿಡಕ್ಕೂ ಹೂ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಇದು ಸೇವಂತಿಗೆ ಗಿಡಗಳು ಹೀಗೆ ನೆಟ್ಟಿದ್ದೀನಿ ನೆಲಕ್ಕೆ ಕೂಡ. ಪ್ರತಿ ವರ್ಷವೂ ಕೂಡ ಇಲ್ಲೇ ನೆಡ್ತಿದ್ನಲ್ಲ, ಸೊ ಹಾಗಾಗಿ ಈ ಸಲನೂ ಕೂಡ ಹೀಗೆ ನೆಟ್ಟಿದ್ದೀವಿ. ಆಲ್ಮೋಸ್ಟ್ ಸ್ವಲ್ಪ ಹೈಟ್ ಬಂದುಬಿಟ್ಟಿದೆ. ಇದಕ್ಕೂ ಕೂಡ ಇನ್ನೂ ಗುಟ್ಟ ಹಾಕಿಲ್ಲ, ಇನ್ನೂ ಕೂಡ ಇನ್ನು ಸ್ವಲ್ಪ ಹೈಟ್ ಬರಲಿ ಅಂತ ಹೇಳ್ಬಿಟ್ಟು. ಸೊ ಆ ಕಡೆ ಸ್ವಲ್ಪ ಹೈಟ್ ಇರುವಂಥದ್ದು ನೆಟ್ಟಿದ್ದೀನಿ, ಈ ಕಡೆ ಬರ್ತಾ 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 ಚಿಕ್ಕದಾಗಿ ನೆಟ್ಟಿದ್ದೀನಿ. ಹಾಗೆ ಇಲ್ಲಿ ಕೆಲವೊಂದಷ್ಟನ್ನು ನಾನು ಕೊಟ್ಟೆಳಗೆ ಹಾಕಿ ಇಟ್ಟಿದ್ದೀನಿ. ಅಂದರೆ ಒಂದೊಂದೇ ಬುಡ ಸೇವಂತಿಗೆ ಬೇರೆ ಕಡೆಯಿಂದ ಹೋದ ವರ್ಷ ತಂದೆ ನೆಟ್ಟಿದ್ನಲ್ಲ, ಆ ಗಿಡಗಳನ್ನೆಲ್ಲ ಇಲ್ಲಿ ಕೊಟ್ಟೆ ಒಳಗೆ ಹಾಕಿ ತಂದೆ ನೆಟ್ಟಿಟ್ಕೊಂಡಿದ್ದೀನಿ. ಸೊ ನಾರ್ಮಲಾಗಿ ಮಣ್ಣು ಮತ್ತು ಸೇವಂತಿಗೆ ಏನು ಇರುತ್ತಲ್ಲ ಅದನ್ನು ಹಾಕಿ ಹಾಗೆ ನಾರ್ಮಲಾಗಿ ನೆಟ್ಟಿದ್ದೀನಿ. ಅಂದರೆ ಆಲ್ಮೋಸ್ಟ್ ನಾನು ಎಲ್ಲ ವೀಡಿಯೋಸ್ನ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದಕ್ಕೆ ಮತ್ತು ಇದ್ರ ಬಗ್ಗೆ ಡೀಟೇಲ್ಸ್ ಆಗಿ ಈ ಸಲ ವೀಡಿಯೋನ ಮಾಡಿಲ್ಲ. ಹಾಗೆ ಕೆಳಗಡೆಯಿಂದ ಕೂಡ ನೆಟ್ಟಿದ್ದೀನಿ. ಇಲ್ಲಿ ಮೇಲ್ಗಡೆಯಿಂದ ನೀರು ಬೀಳೋದ್ರಿಂದ ಕೆಲವೊಂದು ಬುಡನ ಕೆತ್ತೋಗ್ಬಿಟ್ಟಿದೆ. ಸೊ ಹೋದ ವರ್ಷವೂ ಕೂಡ ಇಲ್ಲಿ ನೆಟ್ಟಿದ್ದಾಗಿತ್ತು, ಜಾಸ್ತಿ ಮಳೆ ಆಗಿರೋದ್ರಿಂದ ಅಷ್ಟು ಹೋಗಿತ್ತು. ಆದರೆ ಈ ಸಲನೂ ಒಂದು ಸ್ವಲ್ಪ ಜಾಸ್ತಿ ಇರೋದ್ರಿಂದ ಇಲ್ಲಿ ಕೆಳಗಡೆನೂ ಕೂಡ ನೆಟ್ಟು ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲೂ ಕೂಡ ನಮ್ಮ ಚಿಕ್ಕದಾಗಿ ಒಂದು ಗಾರ್ಡನ್ ಥರ ಇದೆ. ಜರ್ಬರಿಂದು, ದಾಸವಾಳದ್ದು ಪ್ರತಿಯೊಂದು ಗಿಡನೂ ಕೂಡ ಇಲ್ಲಿ ನೆಟ್ಟಿದ್ದೀನಿ. ಇದು ಕಟ್ಟು ಮಾಡಿಲ್ಲ, ಇಲ್ಲೆಲ್ಲ ದಾಸವಾಳ ಗಿಡನೆಲ್ಲ ಜರ್ಬರ್ ಗಿಡನೂ ಕ್ಲೀನಾಗಿ ಮಾಡಿ ಇಟ್ಟು ಅದ್ರ ಮೇಲ್ಗಡೆಯಿಂದ ಅಡಿಕೆ ಸಿಪ್ಪೆನ ಹಾಕಿದ್ದೀನಿ. ಇದು ಕಟ್ ಮಾಡೋಕ್ಕೆ ಅಷ್ಟೊಂದು ದೊಡ್ಡದಾಗಿ ಯಾವುದೂ ಗಿಡ ಬೆಳೆದಿಲ್ಲ. ಸೊ ಹಾಗಾಗಿ ಹಾಗೆ ಕಟ್ಟಿ ಇಟ್ಕೊಂಡಿದ್ದೀನಿ. ಹಾಗೆ ಮನೆ ಮುಂದೆ ದಾಸವಾಳ ಗಿಡ ತುಂಬ ಇತ್ತಲ್ಲ, ಅದನ್ನು ತುಂಬ ಬಾಗಿ ಮನೆ ಅಂಗಳದ ಮೇಲೆ ಬಂದಿತ್ತಾಗಿತ್ತು. ಅದನ್ನು ಆಲ್ಮೋಸ್ಟ್ ಈ ಕಡೆ ಕಟ್ ಮಾಡಿದ್ದೀನಿ ನಾನು. ಹೈಟ್ ಹೋಗಿರೋದನ್ನಷ್ಟು ಬಿಟ್ಟು ಬಾಕಿದು ಈ ಕಡೆ ಅಂಗಳದಲ್ಲಿ ಏನು ಬಾಗಿತ್ತು ತಲೆಗೆಲ್ಲ ತಾಗ್ತಾ ಇತ್ತಲ್ಲ ಅದನ್ನಷ್ಟನ್ನು ಇಲ್ಲೊಂದು ಸ್ವಲ್ಪ ಅಷ್ಟೇ ಕಟ್ ಮಾಡಿದ್ದೀನಿ. ಇನ್ನು ಬಾಗಿದ ಗೇಟ್ ತನಕನೂ ಬಾಗಿರೋದು ಹಾಗೇ ಇದೆ. ಟೈಮ್ ಸಿಕ್ಕಿದಾಗ ಅದನ್ನು ಕೂಡ ಕಟ್ ಮಾಡಬೇಕು. ಅದು ಬಂದು ಇಲ್ಲಿ ಕೆಳಗಡೆ ಮತ್ತೊಂದು ಸ್ಟೆಪ್ಪನ್ನು ನಾನು ದಾಸವಾಳ ಗಿಡನೇ ನೆಟ್ಟಿದ್ದಾಗಿತ್ತು, ಅದನ್ನೆಲ್ಲ ಬಾಗಿಸ್ಬಿಟ್ಟು ಅದನ್ನು ಸಾಯೋ ಸ್ಟೇಜಿಗೆ ಬಂದುಬಿಟ್ಟಿತ್ತು. ಹಾಗಾಗಿ ಇದನ್ನು ದೊಡ್ಡ ಕೊಂಬೆ ಆಗಿ ಫುಲ್ ಬಂದಿತ್ತು. ಬಟ್ ಹೂವು ಕೊಯ್ಲಿಕ್ಕೆ ಈಸಿಯಾಗಿ ಸಿಗ್ತಾಯಿತ್ತು ಕೈಗೆ. ಬಟ್ ಅದರಿಂದ ಕೆಳಗಡೆ ಇರುವಂತಹ ಗಿಡಗಳೆಲ್ಲ ಸಾಯ್ತಾಯಿತ್ತು. ಅದನ್ನು ಕಟ್ ಮಾಡಿದ್ರೆ ಮತ್ತು ಒಳ್ಳೆ ಚಿಗುರು ಬಿಡುತ್ತೆ. ಹಾಗಾಗಿ ಕಟ್ ಮಾಡಿದ್ದೀನಿ. ಮತ್ತು ಅದಷ್ಟನ್ನು ಅಲ್ಲಿ ಗೇಟ್ ತನಕನೂ ಕಟ್ ಮಾಡೋದು ಉಂಟು. ಸೊ ನೋಡಿದ್ರೆ ಅನಿಸುತ್ತೆ ನಂದು ಈ ಸಲ ಡೇರೆ ಗಿಡದ್ದು, ಸೇವಂತಿಗೆ ಗಿಡ ಆ್ಯಂಡ್ ಜೀನಿಯಾ ಗಿಡದ್ದು, ಸೊ ಎಲ್ಲ ಹೂವಿನ ಗಿಡದ್ದು ಇವತ್ತೇ ಈ ಸಲ ಒಂದು ಬೇಗ ಆವಾಗ ಕೆಲಸ ಮಾಡಿ ಮುಗಿಸಿದ್ದೀನಿ. ಮತ್ತು ಗೊಂಡೆ ಶಿಶಿದು ಬೀಜನ ಜಸ್ಟ್ ಹಾಕಿದ್ದೀನಿ, ಅದು ಇನ್ನೂ ಕೂಡ ಚಿಗುರು ಬಿಟ್ಟಿಲ್ಲ. ಯಾಕೆಂದರೆ ದೀಪಾವಳಿ ಹಬ್ಬ ಟೈಮಿಗೆ ನಮಗೆ ಬೇಕಾಗತ್ತೆ. ಹಾಗಾಗಿ ದೀಪಾವಳಿ ಹಬ್ಬ ಯಾವಾಗಿದೆ ಅಂತ ಹೇಳಿಬಿಟ್ಟು ಸ್ವಲ್ಪ ನೋಡಿಕೊಂಡು ಹಾಕಿದ್ದೀವಿ. ಸ್ವಲ್ಪ ಮಳೆ ಸ್ಟಾರ್ಟ್ ಆಗಿರೋದ್ರಿಂದ ಬೇಗ ನಾವು ಬೀಜ ಹಾಕಿದ್ರೆ ಬೇಗ ಹೂ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ನಮ್ಗೆ ಹಬ್ಬಕ್ಕೆ ಹೂವೇ ಇರೋದಿಲ್ಲ. ಸೊ ಹಾಗಾಗಿ ನಿನ್ನೆ ಜಸ್ಟ್ ಹಾಕಿದ್ದೀನಿ ನಾನು ಬೀಜ. ಸೊ ಹಾಗಾಗಿ ಅದು ಬಂದ ಮೇಲೆ ಒಂದು ಸುಮಾರು ಒಂದು
ನೆಕ್ಸ್ಟ್ ಒಂದೊಂದು 15-20 ದಿನ ಆದಮೇಲೆ ನೆಟ್ಟಿದ್ರೂ ಕೂಡ ಸಾಕಾಗುತ್ತೆ. ದೀಪಾವಳಿ ಹಬ್ಬ ಟೈಮಿಗೆ ನಮ್ಮ ಕರೆಕ್ಟಾಗಿ ಹೂ ಬಿಟ್ಟರೆ ಸಾಕಾಗುತ್ತೆ ಅಂತ ಹೇಳ್ಬಿಟ್ಟು ಈ ಸಲ ಲೇಟಾಗಿ ಹಾಕಿದ್ದೀನಿ. ಲೇಟ್ ಅಂದರೆ ನಾರ್ಮಲಾಗಿ ಮಳೆಗಾಲ ಸ್ಟಾರ್ಟ್ ಆಗೋ ಟೈಮಿಗೆ ಹಾಕೋದಾಗಿತ್ತು. ಈ ಸಲ ಮಳೆ ಬೇಗ ಸ್ಟಾರ್ಟ್ ಆಗಿದೆ. ಸೊ ಹಾಗಾಗಿ ಎಲ್ಲನೂ ಕೂಡ ಲೇಟಾಗಿ ಅನಿಸ್ತಾ ಇದೆ. ಸೊ ಈ ಹೂವಿನ ಗಿಡದ ಕತೆ ಎಲ್ಲ ಇವತ್ತಿಗೆ ನಿಮಗೆ ಏನೇನು ಮಾಡಿದ್ದೀವಿ ಅಂತ ಹೇಳಿ ತೋರಿಸಿದ್ದೀನಿ. ಸೊ ಹಾಗೆ ಈಗ ಮತ್ತೆ ತೋಟಕ್ಕೆ ಹೋಗ್ಬಿಟ್ಟು ಕಾಳುಮೆಣಸಿನ ಬಳ್ಳಿಗೆ ಕಟ್ಟಾಕ್ತಾ ಇದ್ದೀವಿ. ಆಲ್ಮೋಸ್ಟ್ ಇದಕ್ಕಿಂತ ಮುಂಚೆನೇ ಹಾಕಿ ಮುಗಿಸ್ಬೇಕಿತ್ತು, ಬಟ್ ಮಳೆನೂ ಬೇಗ ಸ್ಟಾರ್ಟ್ ಆಯಿತು. ಕೆಲಸ ಎಲ್ಲ ಹಿಂದೆ ಬಿದ್ದಿರೋದು, ಯಾಕೆಂದರೆ ಒಂದೊಂದು ಕೆಲಸ ಮಾಡೋಕ್ಕೆ ಡಬಲ್ ಆಳುಗಳು ತಾಕ್ತು ಈ ಸಲ ನಮಗೆ. ಯಾಕೆಂದರೆ ಮಳೆ ಬಿದ್ದಿರೋದ್ರಿಂದ ಒಂದು ಹಾಳೆ ಮುಗಿಯುವಂಥ ಕೆಲಸ 2 ಹಾಳೆಗೆ ತಾಕ್ತು. ಸೊ ಹೀಗಾಗಿ ಮಳೆ ಬಿದ್ದಿರೋದ್ರಿಂದ ಒಂದು ಉಪಯೋಗ ಆದರೆ ಇನ್ನೊಂದು ಅನಾಹುತ ಆಗಿರುತ್ತೆ. ಸೊ ಹಾಗಾಗಿ ಕಾಳುಮೆಣಸಿನ ಕಟ್ಟು ಹಾಕೋದು ಹಿಂದೆ ಬಿದ್ದಿದೆ. ಹಾಗೆ ಬೇಣನೂ ಸೋರ್ತಾ ಇದ್ದೀವಿ, ಯಾಕೆಂದರೆ ಬೇಣ ಫುಲ್ಲಾಗಿ ತುಂಬ್ಕೊಂಡ್ಬಿಟ್ಟಿದೆ. ಅದು ಸೋರಲಿಲ್ಲ ಅಂತಂದರೆ ಹುಲ್ಲು ಬರೋದಿಲ್ಲ, ಅಲ್ಲೆಲ್ಲೇ ಕೊಳೆತು ಹೋಗಿಬಿಡತ್ತೆ. ಅಂದರೆ ಫುಲ್ ಹೈಟಾಗಿ ಗಿಡಗಳೆಲ್ಲ ಚಿಗುಬಿಟ್ಟದಲ್ಲ. ಸೊ ಹಾಗಾಗಿ ದನಗಳಿಗೆ ಮತ್ತು ಹುಲ್ಲು ಸಿಗೋದಿಲ್ಲ. ಹಾಗಾಗಿ ಒಂದು ಸೈಡಿಂದ ಬೇಣನೂ ಸೋರ್ತಾ ಇದ್ವಿ, ಕಾಳುಮೆಣಸಿನ ಬಳ್ಳಿ ಕಟ್ಟು ಹಾಕ್ತಾ ಇದ್ದೀವಿ. ಸೊ ಹೋಗಿ ನೋಡುವ, ಈಗ ತೋಟಕ್ಕೆ ಹೋಗಿ ಇವತ್ತಿಂದ ಇನ್ನೆಲ್ಲ ಕೆಲಸ ಇರುತ್ತೆ ಅಂತ ಹೇಳ್ಬಿಟ್ಟು ಸೊ ಬನ್ನಿ ನೋಡುವ. ಸೊ ತುಂಬ ದಿನಗಳ ನಂತರ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನನಗನ್ಸುತ್ತೆ ದಿನ ಅಂದ್ಕೊತೀನಿ ಲಾಗ್ನ ಸ್ಟಾರ್ಟ್ ಮಾಡಬೇಕು, ವೀಡಿಯೋಸ್ನ ನಾನು ಮಾಡ್ತಾ ಇಲ್ಲ. ಸೊ ವ್ಯೂಸ್ ಕಡಿಮೆ ಆಗ್ತಾ ಇದೆ, ವಾಚ್ ಟೈಮು ಕೂಡ ಕಡಿಮೆ ಆಗ್ತಾ ಬಂತು. ಸೊ ಎಲ್ಲನೂ ಕೂಡ ಅಂದ್ಕೊಂಡು ಆ್ಯಕ್ಚುಲಿ ಎಷ್ಟೋ ಸಲ ನಾನು ವೀಡಿಯೋನ ಮಾಡಿಟ್ಟಿದ್ದೀನಿ, ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ನಾನು ಮುಟ್ಟೇ ಇಲ್ಲ. ಆಲ್ಮೋಸ್ಟ್ ತುಂಬ ಕಡೆ ಸುತ್ತಾಡಿದ್ದೀನಿ, ತುಂಬ ಕಡೆ ಟ್ರಿಪ್ ಮಾಡಿದ್ದೀನಿ, ಎಲ್ಲ ಮಾಡಿದ್ದೀನಿ. ಬಟ್ ಟ್ರಿಪ್ಪಿಂದೆಲ್ಲ ಆಲ್ಮೋಸ್ಟ್ ವೀಡಿಯೋನ ನಾನು ಮಾಡ್ಕೊಂಡಿದ್ದಾಗಿತ್ತು, ಬಟ್ ಅದನ್ನು ಎಡಿಟ್ ಮಾಡೋಕ್ಕೆ ನಂಗೆ ಟೈಮ್ ಸಿಕ್ಕಿಲ್ಲ. ಸೊ ಹಾಗಾಗಿ ಅದು ಯಾವುದೂ ಕೂಡ ಅಪ್ಲೋಡ್ ಮಾಡೋಕ್ಕೆ ಮುಟ್ಟೇ ಇಲ್ಲ. ಫ್ರೆಂಡ್ ಜೊತೆ ಸುತ್ತಾಡೋಕೆ ಹೋಗಿದ್ದು ಅಥವಾ ಹೀಗೆ ಫ್ಯಾಮಿಲಿ ಜೊತೆ ಹೋಗಿರೋದು ಎಲ್ಲ ಕಡೆನೂ ಆಲ್ಮೋಸ್ಟು ಹೋಗಿದ್ದಾಗಿತ್ತು. ಜಾತ್ರೆ ಹೋಗಿರೋದೆಲ್ಲ ಇತ್ತಾಗಿತ್ತು. ಅದನ್ನು ಯಾವುದೂ ಕೂಡ ನಾನು ಹೋಗಬೇಕಾದ್ರೆ ಈ ವಿಡಿಯೋ ಏನೋ ಮಾಡೋಕ್ಕೆ ಟೈಮ್ ಸಿಕ್ಬಿಡತ್ತೆ, ಬಟ್ ಎಡಿಟ್ ಮಾಡೋಕ್ಕೆ ಅದಕ್ಕೆಲ್ಲ ಟೈಮ್ ತುಂಬ ಲೆಂದಿ ಪ್ರೊಸೆಸ್, ಅದು ಸಿಗೋದೇ ಇಲ್ಲ ಟೈಮು. ಸೊ ಹಾಗಾಗಿ ತುಂಬ ವೀಡಿಯೋಸ್ನ ಹಾಗೆ ವಿಡಿಯೋ ಶೂಟ್ ಮಾಡಿದ್ದು ಹಾಗೆ ಪೆಂಡಿಂಗಲ್ಲಿ ಇದೆ. ಕೆಲವೊಂದಷ್ಟನ್ನು ಡಿಲೀಟು ಕೂಡ ಮಾಡಿದೆ, ಸುಮ್ಮನೆ ಯಾವಾಗ ಮಾಡಿರೋದು ಯಾವಾಗ ಅಪ್ಲೋಡ್ ಮಾಡೋದು ಬೇಡ ಅಂತ ಹೇಳಿಬಿಟ್ಟು. ಸೊ ಇನ್ನು ಮುಂದೆ ದಿನಾನು ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ, ಕಷ್ಟಪಟ್ಟು ಆದಷ್ಟನ್ನು ಟ್ರೈ ಮಾಡಿ ವೀಡಿಯೋಸ್ನ ದಿನ ಅಪ್ಲೋಡ್ ಮಾಡ್ತೀನಿ. ಸೊ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊತೀನಿ. ಸೊ ಆಲ್ಮೋಸ್ಟ್ ಒಂದು 2.5 ತಿಂಗಳ ಗ್ಯಾಪ್ ಕೊಟ್ಟಿರೋದಕ್ಕೆ ತುಂಬ ಜನಕ್ಕೆ ಅನಿಸಿರ್ಬೋದು ಇವಳು ಯೂಟ್ಯೂಬ್ ಸ್ಟಾಪ್ ಮಾಡಿರ್ಬೋದಾ ಅಥವಾ ಏನು ಅಂತ ಹೇಳಿಬಿಟ್ಟು ತುಂಬ ಜನ ಕೇಳ್ತಾಯಿದ್ರಿ, ಯಾಕೆ ವೀಡಿಯೋಸ್ ಮಾಡ್ತಾ ಇಲ್ಲ ಅಂತ ಹೇಳಿಬಿಟ್ಟು. ಬಟ್ ತುಂಬ ಪ್ರಾಬ್ಲಮ್ಸ್ಗಳಿತ್ತು, ತುಂಬ ಕೆಲಸಗಳು ಇತ್ತಾಗಿತ್ತು. ಸೊ ಹಾಗೆ ಹೀಗೆ ಇರುತ್ತಲ್ವ, ಮನುಷ್ಯನ ಮೇಲೆ ತೊಂದರೆಗಳು ಬಂದೇ ಬರುತ್ತೆ. ಸೊ ಹಾಗಾಗಿ ಮತ್ತೆ ಕಮ್ಬ್ಯಾಕ್ ಆಗಿದ್ದೀನಿ. ಸೊ ಈಗ ಮಧ್ಯಾಹ್ನದ ಅಡುಗೆ ಎಲ್ಲ ಮಾಡಿದ್ದೀನಿ, ಅದನ್ನು ತಗೊಂಡು ಹೋಗಬೇಕು. ಆಲ್ರೆಡಿ ಅಮ್ಮ ಅಪ್ಪ ಹೋಗಿದ್ದಾರೆ. ಅಮ್ಮ ಅಂತೂ ಇವತ್ತೇ ಫುಲ್ಲು ಎಲ್ಲ ದನಕ್ಕೂ ಕರ್ಕೊಂಡು ಹೋಗಿದ್ದಾರೆ. ಚಿಕ್ಕ ಕರೆಗಳಿಗೆ 2ಗೆ ದಿನ ತಗೊಂಡು ಹೋಗೋದಿಲ್ಲ, 2 ದಿನ ಬಿಟ್ಟು ಒಂದು ಸತಿ ಹಿಂಗೆ ಕರ್ಕೊಂಡು ಹೋಗ್ತೀವಿ. ಯಾಕಂದರೆ ಮಳೆನೂ ಸ್ವಲ್ಪ ಜಾಸ್ತಿನೇ ಇರೋದ್ರಿಂದ ಮಳೆನೇ ಅಂದರೆ ಅವರಿಗೆ ಸ್ವಲ್ಪ ಜ್ವರ ಬಂದಂಗೆ ಆಗುತ್ತೆ. ಹಾಗಾಗಿ 1-2 ದಿನ ಕೊಟ್ಟಿಗೆಲ್ಲಿ ಕಟ್ಟಾಕ್ತೀವಿ, ಇನ್ನು 1 ದಿನ ತಗೊಂಡು ಹೋಗ್ತೀವಿ, ಮತ್ತು 2 ದಿನ ಕಟ್ಟಾಕ್ತೀವಿ. ಮಳೆ ಇಲ್ಲ ಅಂತಂದರೆ ದಿನ ತಗೊಂಡು ಹೋಗ್ತೀವಿ. ಈಗ ಆಲ್ಮೋಸ್ಟ್ ಒಂದು 15 ದಿನ ಆಯಿತು ಕಂಟಿನ್ಯೂಸ್ ಆಗಿ ಮಳೆ ಬೀಳ್ತಾ ಇದೆ. ಸೊ ಆ ತೋಟದೆಲ್ಲ ಕೆಲಸ ಮುಗಿಸಿ ಆದಮೇಲೆ ಮತ್ತೆ ಹೊಸ ತೋಟದ್ದು ಎಡೆಬಾಳೆ ಮಾಡಿಲ್ಲ, ಕಾಳಿಗೆ ಎಳೆದಿಲ್ಲ, ಅದಕ್ಕೆಲ್ಲ ಕಳೆಗೆ ಮಷಿನ್ ಹೊಡಿಬೇಕು. ಸೊ ಅಲ್ಲಿ ಆ ತೋಟದ್ದು ಕೆಲಸ ಪೂರ್ತಿ ಪೆಂಡಿಂಗ್ ಇದೆ ಇನ್ನೂ ಕೂಡ. ಸೊ ಇಲ್ಲಿಗೆ ಕಾಳುಮೆಣಸಿಗೆ ಗಟ್ಟ ಹಾಕಿ ಬೇಣೆಲ್ಲ ಸೋರ್ ಆದಮೇಲೆ ಹೊಸ ತೋಟ ಕೆಲಸ ಮಾಡೋದು. ಸೊ ಹೀಗೆ ದಿನ ನಮ್ಮ ಕೆಲಸ ಪ್ರೊಸೆಸ್ ಹೇಗಿರುತ್ತೆ, ನಮ್ಮ ದಿನಚರಿ ಹೇಗಿರುತ್ತೆ ಅಂತ ಹೇಳಿ ಮುಂದೆ ದಿನ ಅಪ್ಡೇಟ್ ನಿಮಗೆ ಕೊಡ್ತಾ ಇರ್ತೀನಿ. ಸೊ ನಮಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ. ಸೊ ಬನ್ನಿ. ಬರ್ತಾ ದೊಡ್ಡ ಮಳೆನೇ ಸಿಕ್ಬಿಡ್ತು. ಹೆಂಗೋ ಮಾಡಿ ಬಂದು ಮುಟ್ಟಿದೆ, ಫುಲ್ಲಾಗಿ ದೊಡ್ಡ ಮಳೆ ಬಂತು. ಈಗ ಸ್ವಲ್ಪ ಸಣ್ಣಾಗಿದೆ. ಈಗ ತೋಟಕ್ಕೆ ಹೋಗಬೇಕು. ಆಲ್ರೆಡಿ ಸೌತೆಕಾಯಿ ಶೇಷಿನೆಲ್ಲ ಇಲ್ಲಿ ಅಂಗಳದಲ್ಲಿ ಹಾಕಿದ್ದೀವಿ. ಇಲ್ಲಷ್ಟು ಇಲ್ಲೂ ಕೂಡ ಇದು ಜಿನಿಯಾ ಶೇಷಿ ಮತ್ತು ದಾಸವಾಳ ಗಿಡನೆಲ್ಲ ತಂದು ನೆಟ್ಟಿದ್ದೀವಿ. ಬೇಸಿಗೆಗಾಲದಲ್ಲಿ ಒಂದು ಸ್ವಲ್ಪ ನೀರು ಹಾಕಿದರೆ ಇಲ್ಲೂ ಕೂಡ ಹೂವಿನ ಗಿಡ ಮಾಡ್ಬೋದು ಅಂತ ಹೇಳಿ. ಬಟ್ ಇಲ್ಲಿ ಮಣ್ಣು ಚೆನ್ನಾಗಿದೆ, ಕಪ್ಪು ಮಣ್ಣು ತುಂಬ ಚೆನ್ನಾಗಿದೆ. ಮನೆ ಹತ್ರ ಒಂಥರ ಗೊಜ್ಜು ಮಣ್ಣು, ಕೆಂಪು ಮಣ್ಣು ಈ ಥರ ಇರೋದ್ರಿಂದ ಅಷ್ಟೊಂದು ಚೆನ್ನಾಗಾಗೋದಿಲ್ಲ. ಇಲ್ಲಿ ಬ್ಲ್ಯಾಕ್ ಅಂದರೆ ಕಪ್ಪು ಮಣ್ಣು, ಫಲವತ್ತಾದಂಥ ಮಣ್ಣು ಇರೋ ಆ ಥರ ಮಣ್ಣು. ಹಾಗಾಗಿ ಹೂವಿನ ಗಿಡ ಆಗಿರಲಿ ಏನಾದರೂ ಕೂಡ ಚೆನ್ನಾಗಾಗತ್ತೆ. ಬಟ್ ನೀರು ಹಾಕ್ಲಿಕ್ಕೆ ಬರೋಕ್ಕೆ ತುಂಬ ಇದಾಗುತ್ತೆ. ಯಾಕೆಂದರೆ ಇಲ್ಲಿ ದಿನ ಕೂಡ ಬರೋದಿಲ್ಲ. ಯಾವಾಗ ಒಂದೊಂದು ಸತಿ ಬರದೇ ಇದ್ದರೆ ಒಂದು 15 ದಿನ, ಒಂದು 8 ದಿನ ಈ ಥರ ಗ್ಯಾಪ್ ಬಂದುಬಿಡುತ್ತೆ. ಆವಾಗ ನೀರು ಹಾಕದೇ ಇದ್ದಾಗ ಸತ್ತೋಗ್ಬೋದು ಅನ್ನೋದು ಒಂದು ಬಿಟ್ಟರೆ ಬಾಕಿ ಇದೇನೂ ಇಲ್ಲ. ದಿನ ಹಿಂಗೆ ಬರ್ತಾ ಉಳಿದ್ರೆ ನೀರೆಲ್ಲ ಹಾಕಿಬಿಟ್ರೆ ಅಂತೂ ಹೂವಿನ ಗಿಡ ಆಗಿರಲಿ ಎಲ್ಲನೂ ಕೂಡ ಚೆನ್ನಾಗೇ ಆಗುತ್ತೆ. ಬಟ್ ಇಲ್ಲಿ ಮನೆ ಇರೋದಿಲ್ಲಲ್ಲ, ಬಂದು ಹೋಗಿ ಮಾಡೋದ್ರಿಂದ ಸ್ವಲ್ಪ ತೊಂದರೆ ಆಗುತ್ತೆ. ಸೊ ಚಿಕ್ಕದಾಗಿ ಇನ್ನೂ ಮಳೆ ಸ್ಟಾಪ್ ಆಗಿಲ್ಲ, ಬೀಳ್ತಾನೇ ಇದೆ. ಸೊ ಮನೆ ಈ ಕಡೆ ಇರೋದಷ್ಟು ಬೇಣನೂ ಕೂಡ ಒಂದು ಸೈಡಿಂದ ಸೋರಾಗಿದೆ, ಇನ್ನು ಆ ಕಡೆದು ಸೋರೋದುಂಟು. ಫುಲ್ಲಾಗಿ ಕಾಂಗ್ರೆಸ್ ಮಟ್ಟಿನೂ ಕೂಡ ಬಂದಿದೆ, ಅದನ್ನು ಕೂಡ ಕೀಳಬೇಕು. ಹಾಗಾಗಿ ಸ್ವಲ್ಪ ಲೇಟ್ ಆಗುತ್ತೆ ಕಾಂಗ್ರೆಸ್ ಮಟ್ಟಿ ಕೀಳೋದ್ರಿಂದ. ಈಗ ಹೋಗಿ
ಕಾಳುಮೆಣಸಿಗೆ ಕಟ್ಟಾಕಬೇಕು. ಅಮ್ಮ ಆಲ್ರೆಡಿ ಕಟ್ಟಾಕ್ತಾ ಇದ್ದಾರೆ. ಎಣ್ಣೆ ಮೇಲಿಂದ ಅಮ್ಮ ಕಟ್ಟಾಕ್ತಾ ಇದ್ದಾರೆ, ಕೆಳಗಡೆಯಿಂದ ಕೈ ಸಿಗುವಷ್ಟು ನಾನು ಹಾಕ್ತಾಯಿದ್ದೀನಿ. ಎಣ್ಣೆ ಮೇಲಿಂದ ಹತ್ತಿ ಹಾಕೋಕ್ಕೆ ಒಂದು 2 ಎಣ್ಣೆ ಉಂಟು, ಅದರಲ್ಲಿ ಒಂದು ಎಣ್ಣೆ ಸ್ವಲ್ಪ ಗಿಡ್ಡದು ಉಂಟು, ಅದರಿಂದ ಹಾಕೋದು ಬೇಡ, ಅದು ತಿರ್ಗತ್ತೆ ಅಂತ ಹೇಳಿ ಏನು ಅಂತಿದ್ದಾರೆ. ಸೊ ಹಾಗಾಗಿ ಅಮ್ಮ ಒಂದು ಎಣ್ಣೆಯಿಂದ ಕಟ್ಟನ್ನು ಹಾಕ್ತಾ ಇದ್ದಾರೆ. ಸೊ ನಾನು ಕೈಗೆ ಎಷ್ಟು ಸಿಗುತ್ತೋ ಅದನ್ನು ಕಟ್ಟಾಕಬೇಕು ಇವಾಗ. ಸೊ ಮಳೆ ಬೀಳ್ತಾ ಇದ್ರೂ ಕೂಡ ಕೆಲಸ ಕಂಟಿನ್ಯೂಸ್ ಆಗಿ ಮಾಡ್ತಾ ಇರಬೇಕು. ಸೊ ಬನ್ನಿ ಹೋಗುವ, ಆಲ್ರೆಡಿ ತುಂಬ ಟೈಮ್ ಆಗಿದೆ, 1 ಗಂಟೆ ಕೆಲಸ ಮಾಡ್ಬೋದೇನೋ ಅಷ್ಟೇ, ಮತ್ತೆ ಊಟಕ್ಕೆ ಟೈಮ್ ಆಯಿತು. ಸೊ ಬನ್ನಿ ಹೋಗಿ ಈಗ ಊಟಕ್ಕೆ ಹೋಗಿ ಕಟ್ಟಾಕುವ. ಕಾಳುಮೆಣಸಿಗೆ ಕಟ್ಟಾಕ್ತಿದ್ದೀವಿ ಅಂತ ಹೇಳಿ ನೋಡೋಕೆ ಬಂದರೆ ತೋಟದಲ್ಲಿ, ಆದರೆ ಇಲ್ಲಿ ಬೇಲಿ ಮಾಡ್ತಾ ಇದ್ದಾರೆ. ನಿನ್ನೆಯಿಂದ ಒಂದು ಕರ ಹೋಗ್ತಾ ಇತ್ತಾಗಿತ್ತು. ಇದರನ್ನೆಲ್ಲ ಏನು ಕೇರೆ ಮಾಡ್ತಾ ಇರಲಿಲ್ಲಾಗಿತ್ತು. ಇಲ್ಲಿ ಒಂದು ಜಸ್ಟ್ ನಾವು ದೆರೆ ಮೇಲೆ ಜಗ್ಗೆನ ಹಾಕಿಟ್ಟಿದ್ರಾಗಿತ್ತು, ಹೋಗದೇ ಇರಲಿ ಅಂತೇಳಿ. ಜಸ್ಟ್ ಅಷ್ಟೊಂದು ಹೈಟ್ ಇಲ್ಲ ದೆರೆ, ಒಂದು ಸ್ವಲ್ಪ ಹೈಟ್ ಇದೆ, ಆದರೆ ಇಲ್ಲಿ ಹೋಗ್ತಾ ಇತ್ತು. ಇಲ್ಲಿನ ಸ್ವಲ್ಪ ಬೇಲಿನ ಅಷ್ಟು ತನಕ ಮಾಡಿಬಿಡುವ ಅಂತೇಳಿ ಅಪ್ಪ ಅಮ್ಮ ಬಂದಿದ ತಕ್ಷಣವೇ ಈ ಕೆಲಸ ಮಾಡ್ತಾ ಇದ್ದಾರೆ. ಈ ಮಳೆಯಲ್ಲಿ ಈ ಮಣ್ಣಿನ ಕೆಲಸ ಮಾಡೋದು, ಈ ಎಲ್ಲ ಹೊಂಡ ಎಲ್ಲ ತೋಡ್ಬಿಟ್ಟು ಗುಟ್ಟನ್ನೆಲ್ಲ ಒಗ್ಯೋದಂದು ಮಾಡ್ತಂದ್ರೆ ಮೈಯೆಲ್ಲ ಫುಲ್ ಗಲೀಜು ರಾಡಿ ಆಗಿಬಿಟ್ಟಿದೆ. ಏನಾದರೂ ಮಾಡಿ ದನಗಳಿಗೆ ಹೋಗದೇ ಇರೋ ಥರ ಮಾಡೋದು ನಮ್ಮ ಕರ್ತವ್ಯ ಅಲ್ಲ. ಸೊ ಹಾಗಾಗಿ ಬೇಲಿನ ಇಲ್ಲಿ ಮಾಡ್ತಾ ಇದ್ದೀವಿ. ಫುಲ್ ರಾಡಿನೋ ರಾಡಿ, ಇಲ್ಲಿ ನೋಡಿ ಯಾವ ಥರ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ನಾವು 2 ತಂತಿನ ಎಳೆದ್ಬಿಟ್ರೆ ಮತ್ತು ದನ ಹೊಕ್ಕಲ್ಲ ಅಂತ ಹೇಳ್ಬಿಟ್ಟು, ಕರೆಂಟ್ ಬಿಟ್ಟು ದನ ಹೊಕ್ಕೋದಿಲ್ಲಲ್ಲ, ಹಾಗಾಗಿ ಇಲ್ಲಿ ಒಂದು 7 ಗುಟ್ಟನ ಒಗೆದ್ಬಿಟ್ಟು ಬೇಲಿನ ಮಾಡ್ತಾ ಇದ್ದೀವಿ. ಇಷ್ಟನ್ನು ಮಾಡಿ ಮುಗಿಸೋ ತನಕ ನಮಗಂತೂ ಸಾಕಾಗೋಗಿದೆ. ಈ ಟೈಮಿಗೆಲ್ಲ ಇಂಥದ್ದೆಲ್ಲ ಕೆಲಸ ಮಾಡೋದು ಅಂತಂದ್ರೆ ದೊಡ್ಡ ತಲೆನೋವಾಗಿರುತ್ತೆ. ಆದರೆ ದನ ಹೊಕ್ಕಿರೋದ್ರಿಂದ ನಾವು ಈ ಟೈಮಲ್ಲಾದರೂ ಈ ಥರ ಕೆಲಸ ಮಾಡಬೇಕಾಗತ್ತೆ. ಇದು ಹೆಚ್ಚುವರಿ ಕೆಲಸ. ಒಂದು ಒಪ್ಪತ್ತು ಈ ಬೇಲಿಗಂತಾನೆ ಸುಮ್ಮನೆ ವೇಸ್ಟ್ ಆಗ್ತಾ ಇದೆ. ಇಲ್ಲ ಅಂತಂದರೆ ಬೇರೆ ಕೆಲಸನ ಬೇಗ ಬೇಗ ಮುಗಿಸ್ಬೋದಿತ್ತು. ಬೆಳಗಿನ ಹೊತ್ತು ಅಂತೂ ಬರೀ ಬೇಲಿ ಮಾಡೋದ್ರಲ್ಲೇ ಮುಗಿಸ್ಕೊಂಬಿಟ್ಟಿವಿ ಕಾಲನ. ಅಂದರೆ ಅಲ್ಲಿ ನಿನ್ನೆಯಿಂದ ಒಂದು ಕರನ ಹೋಗ್ತಾ ಇತ್ತು ದರ ಹಿಡ್ಕೊಂಡು, ಅಲ್ಲಿ ದನ ಹೋಗದೇ ಇರೋ ಥರನೂ ಒಂದು ಸ್ವಲ್ಪ ನಾವು 2 ಮುಂಡಿ ಥರ ಇಟ್ಟಿದ್ರಾಗಿತ್ತು. ಅದನ್ನು ದಾಟ್ಕೊಂಡು ಹಾರಿ ನಾವು ಹತ್ತಕ್ಕಂತ ಸಂಕ ಹಾಕ್ಕೊಂಡಿದ್ದಾಗಿತ್ತು. ಆ ಸಂಕದಿಂದ ಜಾರ್ಕೊಂಡು ಬರ್ತಿತ್ತು. ಹೋದ ವರ್ಷವೂ ಹಾಗೆ ಮಾಡ್ತಿತ್ತು. ಒಂದಿನ ಸರಿ ಬಿತ್ತು ಅನಿಸುತ್ತೆ, ಅದನ್ನಷ್ಟು ಬಿಟ್ಟಿದ್ರಾಗಿತ್ತು. ಇವಾಗ ಮತ್ತೆ ನಿನ್ನೆಯಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದಾಳೆ. ಒಬ್ಬಳೇ ಬರೋದು, ಅಲ್ಲಿ ಹೊಕ್ಕೋದು, ಈ ಥರ ಮಾಡ್ತಾ ಇದ್ದಿದ್ದಾಗಿತ್ತು. ಹಾಗಾಗಿ ಕರೆಂಟ್ ಲೈನನ್ನು ಎಳೆದು ಮುಗಿಸೋ ತನಕ ಮಧ್ಯಾಹ್ನ ಆಯಿತು. ಮಧ್ಯಾಹ್ನ ಸುಮಾರು 1:30 ತನಕ ಆಯಿತು. ಲೈನ್ ಅಂದರೆ ಫುಲ್ಲು ಮಳೆ ಬೀಳ್ತಾ ಇದೆ, ಮಣ್ಣೆಲ್ಲ ಫುಲ್ ರಾಡಿ, ನಡೆಯೋಕ್ಕಾಗ್ತಿರ್ಲಿಲ್ಲ, ದರೆ ಸೈಡೆಲ್ಲ ಫುಲ್ ಇಳಿಜಾರು. ಸೊ ಹಾಗಾಗಿ ಫುಲ್ ಫಿನಿಶ್ ಮಾಡಿದ್ವಿ. ಈಗ ಮಧ್ಯಾಹ್ನ ಮೇಲಿಂದ ಕಾಳುಮೆಣಸಿನ ಬಳ್ಳಿಗೆ ಕಟ್ಟ ಹಾಕೋದು. ಎಷ್ಟಾಗುತ್ತೋ ಅಷ್ಟು ಗೊತ್ತಿಲ್ಲ, ಯಾಕಂದರೆ ಫುಲ್ಲಾಗಿ ಜಾರ್ಕೊಂಡ್ಬಿಟ್ಟಿದೆ. ಸೊ ಹಂಗೆ ಬೀಳಬೇಕಿದ್ರೆ ಮತ್ತು ತುಂಬ ಮಂಗಾಲ ಹತ್ತಿದಾಗಿಂದ ಎಲ್ಲ ಕಡೆಯೂ ಮುರಿದೋಗಿದ್ದುಂಟು. ಅದನ್ನೆಲ್ಲ ಕಟ್ ಮಾಡಿ ಕರೆಕ್ಟಾಗಿ ಕಟ್ ಹಾಕಬೇಕು. ತುಂಬ ಟೈಮ್ ಹಿಡಿಯುತ್ತೆ. ಒಂದು ಸೈಡಿಂದ ಮಳೆ ದೊಡ್ಡದಾಗೂ ಬೀಳೋದಿಲ್ಲ, ಮತ್ತು ಒಂದು ಸತಿ ಬಿದ್ದು ಕೂಡ ಹೋಗೋದಿಲ್ಲ, ಚಿಕ್ಕದಾಗಿ ಬೀಳ್ತಾ ಇದೆ. ಒಂದೇ ಸತಿ ಬಳ್ಳಂತ ಈ ಸೈಡಿಂದ ಬರೋದು, ಆ ಸೈಡಿಂದ ಹೋಗೋದು, ಈ ಥರ ಮಳೆ ಬೀಳ್ತಾ ಇದೆ. ಒಂದೊಂದು ಪ್ರಾಬ್ಲಮ್ ಈ ಥರ ಆಗ್ತಾ ಇದೆ. ಕೆಲಸ ಬೇಗ ಬೇಗ ಸಾಕ್ತಾ ಇಲ್ಲ ಅಂತಂದರೆ ಬೇಗ ಬೇಗ ಇವತ್ತು ಇದು ಮಾಡಿ ಮುಗಿಸುವ ಅಂತಂದರೆ ಹೋಗ್ತಾ ಇಲ್ಲ. ಸೊ ಮಳೆಗಾಲದಲ್ಲಿ ನಡೆಯುವುದಂದರೆ ಭಾಳ ಕಷ್ಟ. ಈ ಥರ ತೋಟ ಕಿಳಿಯುತ್ತಾರೆ, ಈ ಥರ ಸಂಕ ಇರುತ್ತಲ್ಲ, ಈ ಥರ ಸಂಕ ಫುಲ್ ಜಾರ್ಮುಂಡಿ ಥರ ಇರುತ್ತೆ. ಬಿತ್ತು ಅಂತಂದರೆ ನಾವು ಮತ್ತೆ ಪಲ್ಟಿ ಹೊಡೆದು ಕೆಳಗಡೆ ಕಾಲಿಗೆ ಇರುತ್ತಲ್ಲ, ಕಾಲಿಗೆ ಒಳಗೆಲ್ಲ ಬೀಳೋ ಚಾನ್ಸಸ್ ಇರುತ್ತೆ. ಚಪ್ಪಲಿ ಎಲ್ಲ ಹಾಕ್ಕೊಂಡು ಓಡಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಆಲ್ರೆಡಿ ಇಲ್ಲಿ ಬೇಲಿನ ಫಿನಿಶ್ ಮಾಡ್ಕೊಂಡಿದ್ದೀವಿ ಪೂರ್ತಿಯಾಗಿ. ಇಲ್ಲಿನ ಹಿಂಗೆ ಇಲ್ಲ, ನಾವು ಹೊತ್ತು ಈ ಕಡೆ ಹೊತ್ತು ಸಂಕ ಇದೆಯಲ್ಲ, ಸೊ ಆ ಸೈಡಿಂದ ಒಳಗೆ ಬರ್ತಿದ್ಲಾಗಿತ್ತು. ಸೊ ಈಗ ಅದನ್ನೆಲ್ಲ ತೆಗೆದು ಗುಟ್ಟನ್ನೆಲ್ಲ ಹಾಕಿ 2 ತಂತಿನ ಎಳೆದಿದ್ದೀವಿ. ಈಗ ಕರೆಂಟ್ ಬಿಟ್ಟರೆ ನೋಡಬೇಕು, ಮತ್ತೆ ಎಳೆದ್ರೆ ಅವಳಿಗೆ ಏನು ಮಾಡಬೇಕಂತಲೇ ಗೊತ್ತಾಗಲ್ಲ. ಕರೆಂಟ್ ಬಿಟ್ಟರೆ ನಾರ್ಮಲಾಗಿ ಹೊಕ್ಕೋದಿಲ್ಲ, ಬಟ್ ಅಲ್ಲಿ ಕರೆಂಟ್ ತಂತಿರಲಿಲ್ಲಾಗಿತ್ತು. ನಾರ್ಮಲಾಗಿ ಜಗ್ಗೆನ ಹೊತ್ತಾಕಿಟ್ಟಿದ್ದಾಗಿತ್ತು. ಯಾಕಂದರೆ ಆಲ್ಮೋಸ್ಟ್ ಅಷ್ಟು ಹೈಟ್ ಇದೆ ದರೆ, ಆದ್ರೂ ಕೂಡ ಅದು ಇಳಿತಾ ಇತ್ತಾಗಿತ್ತು. ಸೊ ಈಗ ನಮ್ಮಮ್ಮ ಎಲ್ಲ ದನಕ್ಕೂ ಸೇರಿ ಒಳಗಡೆ ಬ್ಯಾಂಡ್ದಲ್ಲಿ ಹಾಕ್ಕೊಂಡಿದ್ದಾರೆ, ಕಾಯ್ತಾ ಇದ್ದಾರೆ. ಯಪ್ಪ ಸುಡಿಗೆಲ್ಲ ತಾಕ್ತಾಯಿದ್ದು, ದೇವ್ರಿ ಉಫ್. ಎಲ್ಲ ದನಗಳಿಗೂ ಒಳಗಡೆ ಹಾಕ್ಕೊಂಡು ಮೇಯಿಸ್ತಾ ಇದ್ದಾರೆ. 1 ತಾಸು ಒಳಗಡೆ ಹಾಕ್ಕೊಂಡು ಮೇಯ್ಕೊಂಡು ಹೋಗಲಿ ಅಂತ ಹೇಳ್ಬಿಟ್ಟು. ಆಲ್ರೆಡಿ ಕಾಳುಮೆಣಸಿನ ಬಳ್ಳಿಗೆಲ್ಲ ಕಾಳುಮೆಣಸು ಬಂದೋಗಿದೆ, ಫುಲ್ಲು ಬರ್ತಾ ಇದೆ. ಯಾಕಂದರೆ ಮೇಲ್ಗಡೆಯಿಂದ ಫಸ್ಟ್ ಬರುತ್ತೆ ಕಾಳುಮೆಣಸಿನ ಬಳ್ಳಿಗೆ, ಹಿಂಗೆ ಇರುತ್ತಲ್ಲ, ಮೇಲ್ಗಡೆಯಿಂದ ಫಸ್ಟ್ ಹಿಡಿಯುತ್ತೆ, ಕೆಳಗಡೆಗೆ ನೆಕ್ಸ್ಟ್ ಹಿಡಿಯುತ್ತೆ. ಇನ್ನು ಕೆಳಗಡೆ ಕಾಳುಮೆಣಸು ಇನ್ನೂ ಬಿಟ್ಟಿಲ್ಲ, ಮೇಲ್ಗಡೆಗೆ ಬಿಟ್ಟಿದೆ. 2 ಸ್ಟೆಪ್ಪಾಗಿ ಕಾಳುಮೆಣಸು ಬಿಡುತ್ತೆ. ಸೊ ಮೇಲ್ಗಡೆ ಅರ್ಧ ಒಂದು ಹೈಟ್ ಇರುತ್ತಲ್ಲ ಈ ಬಳ್ಳಿ, ಮೇಲ್ಗಡೆಗೆ ಫಸ್ಟು ಕಾಳುಮೆಣಸು ಬಿಡುತ್ತೆ. ಸೊ ಮೇಲ್ಗಡೆಯಿಂದ ಕೆಳಗಡೆಗೆ ಕಾಳುಮೆಣಸು ಬಿಡ್ತಾ ಬರುತ್ತೆ. ಸೊ ಆಲ್ರೆಡಿ ಎಲ್ಲ ದನಗಳು ಬಂದು ಮೇಯ್ತಾ ಇದ್ದಾವೆ. ಸೊ ನೋಡುವ ಅವ್ರು ಹೇಗೆ ಆಟ ಆಡ್ತಿದ್ದಾರೆ. ಚಿಕ್ಕ ಚಿಕ್ಕ ಕರಗಳೆಲ್ಲ ಬಂದಿದ್ದಾರೆ ಇವತ್ತು ಕರ್ಕೊಂಡು. ಸೊ ಹೇಗೆ ಮಸ್ತಿ ಮಾಡ್ತಿದ್ದಾರೆ ಅಂತ ಹೇಳಿ ನೋಡುವ. ಇಂಥ ಹುಲ್ಲಿ ಸಿಕ್ಕಿಬಿಟ್ಟಿದೆ ಅಂತ ಅಪರೂಪಕ್ಕೆ ಹೆಂಗೆ ತಿಂತಿದ್ದಾರೆ ಒಬ್ರೊಬ್ರು. ಓಹೋ,
ಇವಳಿಗೆ ಕುತ್ತಿಗೆ ಕಟ್ಟಿರೋದು ಗಂಟೆನ ಬಿಚ್ಚ ಹೋಗಿದೆ, ಹಾಗಾಗಿ ಏನು ಕಟ್ಟಿಲ್ಲ. ಕುತ್ತಿಗೆ ಎಲ್ಲ ಒಂಥರ ಬೋಳ ಕಾಣಿಸ್ತಾ ಇದೆ. ಇವಳದು ಯಾವಾಗಲೂ ಕುತ್ತಿಗೆ ಗಿರ್ತಿತ್ತಲ್ಲ, ಸೊ ಹಾಗಾಗಿ ಇವಳಿಗೆ ಸ್ವಲ್ಪ ಆರಾಮಿಲ್ಲಾಗಿತ್ತು. ಒಂದು 8 ದಿನ ಆಗಿತ್ತು ಕಟ್ಟಾಕಿದ್ರಾಗಿತ್ತು. ಹಾಗೆ ಆರಾಮಿಲ್ಲದೆ ಸುಸ್ತಾಗಿ ಫುಲ್ಲು ಜ್ವರ ಬಂದು ಹೋಗಿತ್ತು. ಸೊ ನೋಡಿ ಎಲ್ಲರೂ ಬಂದಿದ್ದಾರೆ. ಅವಳಂತೂ ಅವಳೇ ನೋಡಲ್ಲ, ಲಾಸ್ಟಿಗಿದ್ದಾಳಲ್ಲ ಅವಳೇ ಒಳಗಡೆ ಹೋಗೋದಾಗಿತ್ತು. ಈಗಲೂ ಕೂಡ ಮೂಲೆಯಲ್ಲಿದ್ದಾಳೆ. ಎಲ್ಲರೂ ಕೂಡ ತಿಂತಾಯಿದ್ದಾರೆ. ಅವರವರ ಮಕ್ಕಳು ಅವರವರ ಅಮ್ಮನ ಹತ್ತಿರ. ನೋಡಿ ಇವ್ರು ಹೊಡಿತಾರೆ, ನೋಡಿ ಹೇಗೆ ಅಂತೇಳಿ. ಇದೆ ಎಷ್ಟು ಚೆಂದ ನೋಡೋದು, ಹಿಂಗೆ ತುಂಬ್ಕೊತಾಳೆ ಬಾಯಿಗೆ. ಈ ಥರ ಹಣ್ಣು, ಇದಕ್ಕೆ ನಾವು ನಮ್ಮ ಕಡೆಗೆ ಉಪ್ಪಂಗಿ ಅಂತ ಹೇಳ್ತೀವಿ. ಸೊ ಇದು ಹಣ್ಣಾಗ್ತಾ ಇದೆ ಆಲ್ರೆಡಿ. ಅದನ್ನು ಊಟ ಆಗಿದ್ದೆ ನೋಡೋಕ್ಕಂತೇಳಿ ಬಂದೆ. ಇಲ್ಲೇ ಇದೆ ಮರ ಬ್ಯಾಣದೊಳಗೆ. ಸೊ ಈ ಮರ ಹೌದು ಚಿಕ್ಕದಾಗಿದೆ, ತುಂಬ ಹೈಟು. ಸೊ ಇದು ಹಣ್ಣಾಗ್ತಾ ಬೀಳ್ತಾ ಇದೆ ಆಲ್ರೆಡಿ. ಆ ಮರಕ್ಕೂ ಕೂಡ ಇದೆ. ಸೊ ಇದನ್ನು ಹುಳಿ ಪದಾರ್ಥಕ್ಕೆ, ಸಾಂಬಾರಿಗೆ ಯೂಸ್ ಎಲ್ಲ ಮಾಡ್ತಾರೆ ಇದನ್ನು. ಹಾಗೆ ನೋಡ್ಕೊಂಡು ಹೋಗುವಂತ ಬಂದೆ. ಇದನ್ನು ಒಳಗಡೆಗೆ ಬೀಜ ಇರುತ್ತೆ, ಅದನ್ನು ತೆಗೆದುಬಿಟ್ಟು ಒಣಸ್ಲಿಕ್ಕೆ ಹಾಕಬೇಕು. ಇವಾಗ ಮಳೆ ಬೀಳ್ತಿರೋದ್ರಿಂದ ಬೆಂಕಿ ಮೇಲೇ ಜಾಸ್ತಿಯಾಗಿ ಒಣಸ್ಲಿಕ್ಕೆ ಹಾಕಬೇಕು. ಸೊ ನೋಡ್ಕೊಂಡು ಹೋಗುವಂತೇಳಿ ಬಂದೆ. ಬಟ್ ಮರ ಹತ್ತಿ ತೆಗಿಯೋರು ಯಾರೂ ಇಲ್ಲ. ಆದರೂ ಕೂಡ ಬ್ಯಾಣದೊಳಗೆ ಇರೋದು, ಹೋಗಿ ನೋಡ್ಕೊಂಡು ಬಂದರೆ ಆಗುತ್ತೆ ಅಂತ ಹೇಳಿ ಬಂದೆ. ಬಟ್ ಕೆಲವೊಂದಷ್ಟು ಅನ್ನಕ್ಕೆ ಬಿದ್ದಿದೆ. ಅದನ್ನು ಹಾಕ್ಕೊಂಡು ಹೋಗಿ ಎಷ್ಟು ಒಣಸ್ಲಿಕ್ಕೆ ಆಗೋದಿಲ್ಲ. ಇದನ್ನು ಒಡೆದು ಬೀಜನ ತೆಗೆದುಬಿಟ್ಟು ಒಣಸ್ಲಿಕ್ಕೆ ಹಾಕಬೇಕು. ಬಟ್ ಇದನ್ನು ತೆಗಿಬೇಕಾದ್ರೆ ಫುಲ್ಲು ಕೈಗೆಲ್ಲ ಅಂಟಂಟಾಗತ್ತೆ. ಸೊ ಯಾವುದು ಕೂಡ ಕೆಲಸ ಈಸಿ ಇರೋದಿಲ್ಲ. ಸೊ ಅದು ಒಂದು ಸ್ವಲ್ಪ ನೋಡ್ಕೊಂಬರುವ. ಇಲ್ಲೊಂದು ಮರ ಉಂಟು, ಇನ್ನೊಂದು ಕೆಳಗಡೆ ಬೆಣದಲ್ಲಿ ಅದೊಂದು ದೊಡ್ಡ ಮರ ಉಂಟು. ಸೊ ಅದಕ್ಕೆ ಬಂದಿದೆ ಅಲ್ವಂತ ಗೊತ್ತಿಲ್ಲ, ಬಟ್ ಇಲ್ಲಿ ಹತ್ತಿರ ಆಗ್ತಿತ್ತು, ಹಾಗಾಗಿ ನೋಡ್ಕೊಂಡು ಹೋಗುವಂತ ಬಂದೆ. ಸೊ ನಿಮ್ಮ ಕಡೆಗೆ ಇದಕ್ಕೆ ಏನಂತಾರೆ ಅಂತ ಹೇಳಿಬಿಟ್ಟು ಹೇಳಿ. ಇಲ್ಲಿಗೆ ನಾವು ಉಪ್ಪಂಗಿ ಅಂತ ಹೇಳ್ತೀವಿ. ಸೊ ಇದು ಹಣ್ಣಾಗಿದೆ ಇವಾಗ, ಹಾಗಾಗಿ ಇದು ಯೆಲ್ಲೋ ಕಲರಿಗೆ ಬಂದಿದೆ. ಇಲ್ಲಾಂತಂದರೆ ನಾರ್ಮಲ್ ಆಗಿ ಅದು ಈ ಥರ ಗ್ರೀನ್ ಕಲರಿಗಿರುತ್ತೆ. ಸೊ ಹಣ್ಣಾಗಬೇಕಾದ್ರೆ ತೆಗಿಬೇಕಂತೇಳಿಲ್ಲ. ಮರಕ್ಕೆಲ್ಲ ಆಲ್ಮೋಸ್ಟು ಯೆಲ್ಲೋ ಆ್ಯಂಡ್ ಗ್ರೀನ್ 2 ಕಲರಲ್ಲೂ ಇದೆ. ಅಂತಂದರೆ ಹಣ್ಣಾಗಿರೋದು ಮತ್ತು ಹಸಿರು ಕಲರಿಂದು ತೆಗೆದ್ರೂ ಸ್ವಲ್ಪ ತೆಗೆದು ಇದು ಮಾಡಲಿಕ್ಕೆಲ್ಲ ಅಂಟು ಜಾಸ್ತಿ ಇರುತ್ತೆ. ಹಣ್ಣಾಗಿದ ತಕ್ಷಣ ಅಷ್ಟೊಂದು ಅಂಟು ಇರೋದಿಲ್ಲ. ಸೊ ಅದನ್ನು ತೆಗೆದುಬಿಟ್ಟು ಒಣಗಿಸಿದ್ರೆ ಸ್ವಲ್ಪ ಸೇಲ್ ಮಾಡಿದ್ರೆಲ್ಲ ದುಡ್ಡು ಸಿಗುತ್ತೆ. ಸೊ ಮಾಡ್ಲಿಕ್ಕೆ ಕಷ್ಟ, ಮತ್ತು ಬೆಂಕಿ ಮಾಡಿ ಅಷ್ಟು ಕಟ್ಟಿಗೆಲ್ಲ ಇರಬೇಕಾಯ್ತು, ಒಣಗಿಸ್ಬೇಕಾಯ್ತು. ಸೊ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಚಿಕ್ಕ ಮರ ಇದೆ, ಇದ್ರ ಹಿಂದೆ ಕಾಣಿಸ್ತಾ ಉಂಟಲ್ಲ ಅದೇ ಮರ, ಸ್ವಲ್ಪ ಹೈಟ್ ಇದೆ. ಸೊ ಹತ್ತಿ ಎಣ್ಣೆ ಹಾಕಿ ಹಚ್ಚಿದ್ರೆ ಸಿಕ್ತಿತ್ತು. ಸೊ ತೆಗೆದ್ರೆ ಸ್ವಲ್ಪ ಇನ್ಕಮ್ ಬರ್ತಿತ್ತೇನೋ. ನೋಡ್ಕೊಂಡು ಹೋಗುವ ಅಂತೇಳಿ ಬಂದೆ. ಬಟ್ ಮಂಗನೂ ತಿನ್ಕೊಂಡ್ಬಿಡತ್ತೆ ಅನಿಸುತ್ತೆ, ಆಲ್ಮೋಸ್ಟ್ ತಿನ್ನತ್ತೆ ಅನಿಸುತ್ತೆ ಮಂಗನೂ ಕೂಡ. ಇನ್ನೇನು ತಿಂದು ಹಾಕಿಲ್ಲ, ಬಟ್ ಮಂಗ ತಿನ್ನಬಹುದು ನನ್ನ ಲೆಕ್ಕ. ಯಾಕೆಂದರೆ ಮಂಗ ತಿಂದಿರೋದು ಏನಿದೆಯಲ್ಲ ಇವಾಗ. ಸೊ ಹಾಗಾಗಿ ಮಳೆಗಾಲ ಅಂದ ತಕ್ಷಣ ನಮ್ಮ ಕಡೆಗೆ ಇದೊಂದು ಸ್ಪೆಷಲ್ ಎಂಟ್ರಿ. ಅತಿಥಿ ಯಾವಾಗಲೂ ಬರ್ತಾ ಇರುತ್ತೆ, ನಾವು ಬೇಡ ಅಂದರೂ ಅದು ಬರುತ್ತೆ. ನೋಡಿ ಹೇಗೆ ಬರ್ತಾ ಇದೆ ಅಂತೇಳಿ. ಅದಕ್ಕೆ ಎಷ್ಟು ರಕ್ತ ಹೀರ್ಕೊಳ್ಳುವಂಥ ಆಸೆ ಅಂತಂದರೆ ಯಪ್ಪ, ಏನು ಸ್ಪೀಡು. ಬಾ ನಾನು ಇಲ್ಲೇ ಇದ್ದೀನಿ, ಬಾ, ಎಷ್ಟು ಸ್ಪೀಡಾಗಿ ಬರ್ತೀಬಾ. ಬೇಡ ಸೋರಿದ್ದೀವಲ್ಲ, ಆ ಸೊಪ್ಪನ್ನೆಲ್ಲ ತಂದುಬಿಟ್ಟು ಅಡಿಕೆ ಮರದ ಬುಡಕ್ಕೆ ತಂದು ಹಾಕ್ಕೊಂಡಿದ್ದೀವಿ. ಸೊಪ್ಪು ಹಾಕಿದ್ರೆ ತೋಟಕ್ಕೆಲ್ಲ ತುಂಬ ಒಳ್ಳೆಯದು ಅಂತ ಹೇಳ್ಬಿಟ್ಟು ಅಲ್ಲೇ ವೇಸ್ಟ್ ಮಾಡೋದಿಲ್ಲ, ಅದನ್ನೆಲ್ಲ ತಂದು ಈ ಅಡಿಕೆ ಮರದ ಬುಡಕ್ಕೆ ಸ್ವಲ್ಪ ಹಾಕ್ತೀವಿ. ಎಷ್ಟಕ್ಕೆ ಸಾಕಾಗುತ್ತೋ ಅಷ್ಟಕ್ಕನ್ನು ಹಾಕೋದು. ಮೆಣಸಿನ ಬಳ್ಳಿಗೆ ಕಟ್ಟನ್ನು ಹಾಕೋಕ್ಕೆ ಆಲ್ರೆಡಿ ತೋಟಕ್ಕೆ ಬಂದಿದ್ದೀನಿ. ಅಮ್ಮ ಕೆಳಗಡೆ ಹಾಕ್ತಾಯಿದ್ದಾರೆ, ನಾನಿಲ್ಲಿ ಮೇಲ್ಗಡೆ ಹೋದ ವರ್ಷ ನೆಟ್ಟಿರುವಂಥದ್ದು. ಅದಕ್ಕೆ ಕಟ್ಟಾಕ್ಲಿಕ್ಕೆ ಬಂದಿದ್ದೀನಿ. ಯಾಕೆಂದರೆ ನೆಲದ ಮೇಲಿಂದನೇ ಸಿಗುತ್ತೆ, ಎಣ್ಣೆ ಮೇಲಿಂದ ಹಾಕೋದೆಲ್ಲ ಅಮ್ಮ ಹಾಕ್ತಾಯಿದ್ದಾರೆ. ಮಳೆ ಬರ್ತಿರೋದಕ್ಕೆ ಒಂದು ರೇನ್ಕೋಟು, ಒಂದು ಬಳ್ಳಿನ ಕಟ್ ಮಾಡಲಿಕ್ಕೆ ಕತ್ತಿ ಆ್ಯಂಡ್ ಈ ಥರ ಬಳ್ಳಿ ತಂದಿದ್ದೀನಿ. ಇದು ನಿನ್ನೆ ಹೋಗಿ ತಗೊಂಡು ಬಂದಿರೋದು ಬಳ್ಳಿ, ದುಡ್ಡು ಕೊಟ್ಟಲ್ಲ. ನಮ್ಮದು ತೋಟದಲ್ಲೇ ಪಕ್ಕದಲ್ಲಿ ಈ ಥರ ಬಳ್ಳಿಗಳು ನೆಲದ ಮೇಲೆ ಹಬ್ಬಿರುತ್ತೆ, ಅದನ್ನು ಹೋಗಿ ತಗೊಂಡು ಬಂದಿದ್ದೀವಿ. ಸೊ ಈಗ ಹೀಗೆ ಬಿದ್ದಿರತ್ತಲ್ಲ ಫುಲ್ಲಾಗಿ ಕೆಳಗಡೆ ಎಲ್ಲ ಈ ರೀತಿಯಾಗಿ ಬಿತ್ಕೊಂಡುಂಟು. ಅದನ್ನು ಹೀಗೆ ಸ್ಟ್ರೈಟಾಗಿ ಮೇಲ್ಗಡೆ ಅಡಿಕೆ ಮರಕ್ಕೆ ತಾಗಿಸಿ ಕಟ್ಟನ್ನು ಹಾಕೋದು. ಹೈಟ್ ಹೋಗಿರೋದಕ್ಕೂ ಕೂಡ ಕಟ್ಟು ಹಾಕಲೇಬೇಕು, ಇಲ್ಲಾಂತಂದರೆ ಅದು ಜಾರು ಬೀಳುತ್ತೆ ಗ್ರಿಪ್ಪಾಗಿ ಕರೆಕ್ಟಾಗಿ ಅಡಿಕೆ ಮರಕ್ಕೆ ಹಿಂಗೆ ಹಿಡ್ಕೊಂಡಿರೋದಿಲ್ಲ. ಸೊ ಹಾಗಾಗಿ ಕಟ್ಟು ಹಾಕ್ಕೊಂಡು ಬೇಗ ಹಾಕ್ಕೊಟ್ರೆ ಅದು ಬೇಗ ಮೇಲೆ ಹತ್ತುತ್ತೆ, ಇಲ್ಲಾಂತಂದರೆ ಲೈಟ್ ಆಗುತ್ತೆ. ಸೊ ಈಗ ಬೇಗನೆ ಕಟ್ಟನ್ನು ಹಾಕಿಬಿಟ್ಟು, ಮಳೆ ಒಂದು ಸ್ವಲ್ಪ ಹೊಳೋ ಇದೆ, ಯಾವಾಗ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಸೊ ಫುಲ್ಲಾಗಿ ಮಳೆಗಾಲದಲ್ಲಿ ಮೈಯೆಲ್ಲ ಫುಲ್ ಗಲೀಜು, ಮಣ್ಣು, ನೀರು ಅದು ಇದೆಲ್ಲ ತಾಗೆಲ್ಲ ಫುಲ್ ಗಲೀಜಾಗಿರುತ್ತೆ. ಸೊ ಈಗ ಸ್ವಲ್ಪ ಹೊಳ ಬಂದಿದೆ, ಆದಷ್ಟು ಬೇಗ ಹಾಕಿ
ಸೊ ಫಿನಿಷ್ ಮಾಡಬೇಕು, ಕೆಳಗಿಂದ ಕೈ ಸಿಗೋದಷ್ಟನ್ನು ಇವತ್ತು ಫಿನಿಷ್ ಮಾಡಬೇಕು. ನಾಳೆಯಿಂದ ಮತ್ತೆ ಬೆಣ ಸೋರೋದುಂಟು, ಸೊ ಅದನ್ನು ಫಿನಿಷ್ ಮಾಡಬೇಕು. ಅಮ್ಮಂದು ಎಣ್ಣೆ ಹತ್ತಿ ಎಳೆದು ಎಲ್ಲ ಮಾಡೋ ತನಕ ಲೇಟ್ ಆಗುತ್ತೆ. ಅವ್ರಿಗೆ ಒಂದು ಸುಮಾರು ದಿನ ಬೇಕಾಗ್ಬೋದು ನಮ್ಮ ಅಮ್ಮಂಗೆ. ಇಲ್ಲಿ ಒಂದೇ ಎಣ್ಣೆ ಉಂಟು ತಂದಿರೋದು, ಮತ್ತೊಂದು ಮನೆ ಹತ್ರ ಇದೆ. ಹಾಗಾಗಿ ಒಂದೇ ಎಣ್ಣೆ ಇರೋದ್ರಿಂದ ಕಟ್ಟ ಹಾಕೋದು ಸ್ವಲ್ಪ ಕಷ್ಟ ಆಗ್ತಾ ಉಂಟು. ಮೆಣಸಿನ ಬಳ್ಳಿನ ಈ ಥರವಾಗಿ ಅಷ್ಟು ಚಿಗುರು ಬಿಟ್ಟಿದೆ ಆಲ್ರೆಡಿ ಕೂಡ. ನಾವು ಇದಕ್ಕಿಂತ ಮುಂಚೆನೇ ಕಟ್ಟಾಗಬೇಕಿತ್ತು. ಆದರೆ ಇವಾಗಾದರೂ ಕಟ್ಟಾಗಬೇಕು ಅಂತಂದರೆ ಸ್ವಲ್ಪ ಕಷ್ಟನೇ ಆಗುತ್ತೆ. ಯಾಕೆಂದರೆ ಒಂದು ಸ್ವಲ್ಪ ನಾವು ಕೈ ತಾಗಿಸಿ ಏನಾದರೂ ರಫಾಗಿ ಯೂಸ್ ಮಾಡ್ತೀವಂದರೆ ಅಲ್ಲೇ ಕಟ್ಟಾಗಿಬಿಡುತ್ತೆ ಅದು. ಸೊ ಸ್ವಲ್ಪ ಸ್ಮೂತಾಗಿ ಚೆಂದ ಮಾಡಿ ನಾವು ಕಟ್ಟನ್ನು ಹಾಕ್ತಾಯಿದ್ದೀವಿ. ಯಾಕೆಂದರೆ ಕರೆಕ್ಟಾಗಿ ಮರಕ್ಕೆ ತಾಗಿಸ್ಬಿಟ್ಟು ಮತ್ತು ಫುಲ್ ಟೈಟಾಗಿ ಕೂಡ ಕಟ್ಟಾಗ್ಬಾರ್ದು. ಯಾಕೆಂದರೆ ಅದಕ್ಕೆ ಬೆಳವಣಿಗೆಗೆ ಸ್ವಲ್ಪ ಸ್ಪೇಸ್ ಬೇಕಲ್ವಾ. ಸೊ ಹಾಗಾಗಿ ಅದಕ್ಕೆ ನಾವು ಸ್ವಲ್ಪ ಲೂಸಾಗಿ ಹಾಕಬೇಕು ಮತ್ತು ಕರೆಕ್ಟಾಗಿ ಮರಕ್ಕೆ ತಾಗಿಸ್ಬಿಟ್ಟು ಕಟ್ಟಾಗಬೇಕಾಗತ್ತೆ. ಇಷ್ಟು ಚಿಕ್ಕ ಇದಕ್ಕಾದ್ರೂ ಕೂಡ ನಾವು 4ರಿಂದ 5 ಕಟ್ಟನ್ನು ಹಾಕ್ತಾಯಿದ್ದೀವಿ. ಸೊ ಇದರಿಂದ ಹಾಕಿರೋದ್ರಿಂದ ಬೇಗವಾಗಿ ಮರಕ್ಕೆ ಹತ್ತತ್ತೆ ಮೇಲ್ಗಡೆ ಕರೆಕ್ಟಾಗಿ. ಇಲ್ಲಾಂತಂದರೆ ಹಾಗೆ ನೆಲದ ಮೇಲಿಂದ ಹಬ್ಬಿಬಿಟ್ಟು ಇಡೀ ತೋಟದೆಲ್ಲ ಹಬ್ತಾ ಇರುತ್ತೆ. ಕಾಳುಮೆಣಸು ಬಿಡೋದು ಸ್ವಲ್ಪ ಲೇಟ್ ಆಗುತ್ತೆ. ಪೂರ್ತಿಯಾಗಿ ಕಟ್ಟಾಕಿ ಮುಗಿಸಿದೆ, ಕೈ ಸಿಗುವಷ್ಟು. ಇನ್ನು ಸ್ವಲ್ಪ ಇಲ್ಲೆಲ್ಲ ಚಿಕ್ಕದಾಗಿದೆ, ಬಟ್ ಕೈ ಮುಟ್ಟೋದಿಲ್ಲ. ಕೆಳಗಡೆ 2-3 ಹಾಕ್ಬೋದು, ಮೇಲ್ಗಡೆ ತುದಿಗೆ ಕೈ ಮುಟ್ಟೋದಿಲ್ಲ. ಸೊ ಈಗ ಅಮ್ಮ ಇದ್ದಲ್ಲಿ ಜಾಸ್ತಿ ಇರೋಷ್ಟು ಬಳ್ಳಿನ ಇಟ್ಟುಬಿಟ್ಟು ಸೊ ಟೈಮ್ ಆಗಿದೆ, ಮನೆಗೆ ಹೋಗ್ಬಿಡೋದು. ದನಗಳಿಗೆಲ್ಲ ಹೊರಗೆ ಹಾಕಿ ಮನೆ ಹೋಗೋ ತನಕ ಅದಾಗ್ಬಿಡತ್ತೆ. ಮಳೆನೂ ಕೂಡ ಸ್ವಲ್ಪ ಬಂದಿತ್ತು, ಹಾಗಾಗಿ ಸ್ವಲ್ಪ ಬೇಗ ಹಾಕಿ ಮುಗಿಸಿದೆ. ಸೊ ಈಗ ಅಮ್ಮನ ಹತ್ರ ಹೋಗಿಬಿಟ್ಟು ಬಳ್ಳಿನೆಲ್ಲ ಇಟ್ಟು ಅಮ್ಮ ಎಣ್ಣೆ ಮೇಲಿಂದ ಒಂದು ಸ್ವಲ್ಪ ಹಾಕ್ತಾಯಿದ್ದಾರೆ ಅಂದ್ಕೊತೀನಿ. ಮಳೆ ಇಲ್ಲ ಅಂತಂದರೆ ಒಂದು ಸ್ವಲ್ಪ ಸ್ಪೀಡ್ ಆಗುತ್ತೆ ಕೆಲಸ. ಮಳೆ ಬಂತು ಅಂತಂದರೆ ಮತ್ತೆ ಸ್ಲೋನೇ ಆಗಿಬಿಡತ್ತೆ ಕೆಲಸ. ಅಮ್ಮ ಇಲ್ಲಿ ಏಣಿನ ಹಾಕಿಬಿಟ್ಟು ಕಟ್ಟನ್ನು ಹಾಕ್ತಾ ಇದ್ದಾರೆ. ಆದರೆ ಇದು ಏಣಿನ ಸ್ವಲ್ಪ ದೂರದಿಂದ ತಾಗತ್ತಲ್ಲ, ಹಾಗಾಗಿ ಕೆಳಗಡೆ ಕಟ್ಟಾಕಬೇಕು ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ಮರದ ಹತ್ತಿರದಿಂದ ಏಣಿ ಹೋಗೋದಿಲ್ಲ, ಸ್ವಲ್ಪ ದೂರದಿಂದ ಅಡ್ಡವಾಗಿ ನಿಲ್ಲಿಸ್ಬೇಕಾಗತ್ತಲ್ಲ. ಹಾಗಾಗಿ ಕೈಯಿಂದನೇ ಕೆಳಗಡೆಯಿಂದ ಕಟ್ಟಾಕ್ಲಿಕ್ಕೂ ಮುಟ್ಟೋದಿಲ್ಲ, ಏಣಿ ಹಾಕಿದ್ರೂ ಕೂಡ ಕಷ್ಟ ಆಗುತ್ತೆ. ಇಲ್ಲಿ ಮೇಲ್ಗಡೆ ಇರೋದೆಲ್ಲ ಇನ್ನೂ ಕೂಡ ಕಟ್ಟಾಕಿಲ್ಲ. ಆಲ್ರೆಡಿ ಒಂಥರ ಫುಲ್ಲಾಗಿ ಹಬ್ಕೊಂಡ್ಬಿಟ್ಟಿದೆ, ಕೆಲವೊಂದು ಮುರಿದೋಗಿದ್ದಿದೆ ಎಲ್ಲನೂ ಇದೆ. ಇನ್ನು ಈ ಕೆಳಗಡೆದಿರೋದೆಲ್ಲ ಅಷ್ಟೂ ಕೂಡ ಕಟ್ಟಾಕ್ತಾ ಬಂದಿದ್ದೀವಿ. ಮೇಲ್ಗಡೆಗೆ ಮುರಿದೋಗಿರೋದನ್ನೆಲ್ಲ ಕರೆಕ್ಟಾಗಿ ಸರಿ ಮಾಡ್ಕೊತ ಮತ್ತು ಜಾರು ಹೋಗ್ತಿರುವಂಥರ ಕಟ್ಟಾಕ್ತಾ ಬಂದಿದ್ದೀವಿ. ಇನ್ನು ಇದು ಕಟ್ಟಾಕ್ಲಿಕ್ಕೆ ಅಂತಂದ್ರೆ ಸ್ವಲ್ಪ ತುಂಬಾ ಟೈಮ್ ಹಿಡಿಯುತ್ತೆ. ಯಾಕೆಂದರೆ ಒಬ್ಬರೇ ಹಾಕಿರೋದ್ರಿಂದನೂ ಕೂಡ ಸ್ವಲ್ಪ ಲೇಟ್ ಆಗುತ್ತೆ. ಮತ್ತು ಎಣ್ಣೆನ ಈ ಕಡೆಯಿಂದ ಆ ಕಡೆಯಿಂದ ದಾಟಿಸ್ಬೇಕು. ಇವತ್ತು ನನಗೆ ಮರ್ತೋಗ್ಬಿಟ್ಟಿದೆ, ಎಲ್ಲ ದನಕ್ಕೂ ಕೂಡ ತಗೊಂಡು ಬಂದಿದ್ದೀವಿ ಅಂತ ಹೇಳ್ಬಿಟ್ಟು. ನಾನು ಆಲ್ರೆಡಿ ಮನೆ ಹೋಗುವ ಅಂತೇಳಿ ಪ್ಲ್ಯಾನ್ ಮಾಡ್ತಾಯಿದ್ದೆ. ಆದರೆ ಅಮ್ಮ ಅಂತಂದರು ದನನ ಇವತ್ತೇ ಬಡ್ಕೊಂಡು ಹೋಗಬೇಕು, ಜೊತೆಯಲ್ಲೇ ಹೋಗುವ ಅಂತ ಅಂದರು. ಹಾಗಾಗಿ ಈ ದನನೆಲ್ಲ ಬಡ್ಕೊಂಡು ಹೋಗ್ತಾ ಇದ್ದೀವಿ. ಸಾಲಾಗಿ ಹೋಗ್ತಾ ಇದ್ದಾರೆ. ಕೆಲವೊಂದಷ್ಟನ್ನು ಗಟ್ಟ ಹತ್ತಿ ಇಳಿಜಾರಿಗೆ ಮುಟ್ಟಿದ್ದಾರೆ. ಇನ್ನು ಕೆಲವೊಬ್ಬರು ಫುಲ್ ಹೊಟ್ಟೆ ತುಂಬಿಸ್ಕೊಂಡು ಗಟ್ಟ ಹತ್ತಕ್ಕೆ ಮೇಲೆ ಕೆಳಗೆ ಮಾಡ್ತಾ ಇದ್ದಾರೆ. ಇಳಿಜಾರು ಸಿಕ್ಕಿದ ತಕ್ಷಣ ಎಷ್ಟು ಹೊಟ್ಟೆ ತುಂಬಿರಲಿ, ರನ್ನಿಂಗ್ ರೇಸ್ ಸ್ಟಾರ್ಟೇ ಆಗಿರುತ್ತೆ ದನಗಳದ್ದು. ಯಾವುದೇ ದನ ಆಗಿರಲಿ ರನ್ನಿಂಗ್ ರೇಸ್ ಅಂತೂ ಇದ್ದೇ ಇರುತ್ತೆ ಇಳಿಜಾರಲ್ಲಿ. ದನಗಳಿಗೆ ಬಡ್ಕೊಂಡು ಬರೋ ತನಕ ಸ್ವಲ್ಪ ಲೇಟ್ ಆಯಿತು ಇವತ್ತು. ಅಮ್ಮ ಇವತ್ತು ನನ್ನ ಜೊತೆಗೆ ಬಂದರು. ದನಗಳಿಗೆ ಬಡ್ಕೊಂಡು ಬರಬೇಕು ಇವತ್ತೇ, ಯಾಕಂದರೆ ಕರಗಳಿಗೆಲ್ಲ ತಗೊಂಡೋಗಿದ್ವಲ್ಲ. ಹಾಗಾಗಿ ಅಮ್ಮ ದನ ಬಡ್ಕೊಂಡು ಸೀದಾ ತೋಟದ ಮೇಲಿಂದ ಸುತ್ತಾಕ್ಸ್ಬರ್ಬೇಕು. ನಾನು ಡೈರೆಕ್ಟಾಗಿ ತೋಟದಿಂದ ಇಳಿದು ಈಗ ಕರೆಂಟ್ ಇದ್ದರೆ ಮೋಟಾರ್ನ ಸ್ಟಾರ್ಟ್ ಮಾಡಿಬಿಟ್ಟು ಮನೆಗೆ ಹೋಗ್ಬಿಡ್ಬೇಕು. ಇಲ್ಲ ಅಂತಂದರೆ ಕರೆಂಟ್ ಇಲ್ಲ ಅಂತಂದರೆ 2 ಸತಿ ಗಟ್ಟ ಇಳಿಬೇಕು ಮತ್ತು ಹತ್ತಬೇಕಾಗತ್ತೆ. ಸೊ ಹೋಗಬೇಕಿದ್ರೇ ಕರೆಂಟ್ ಇದ್ಬಿಟ್ರೆ ಹೋಗ್ತಾನೆ ಸ್ಟಾರ್ಟ್ ಮಾಡಿಬಿಟ್ಟು ಹೋದರೆ ಆಯಿತು. ಒಂದೊಂದು ಸತಿ ಮಳೆಗಾಲದಲ್ಲಿ ಕರೆಂಟು ಒಂದೊಂದು ದಿನ ಇರೋದೇ ಇಲ್ಲ. ಆವಾಗ ಯಾವಾಗ ಬರುತ್ತೆ ಕರೆಂಟು ಅಂತ ಹೇಳಿ ನೋಡ್ತಾ ಇರಬೇಕಾಗತ್ತೆ. ಒಂದೊಂದು ಸತಿ ಬರೋದೇ ಇಲ್ಲ ಕರೆಂಟೆಯ, ಮಳೆ ಜಾಸ್ತಿ ಆಗಿರೋದ್ರಿಂದ ಅಥವಾ ಕರೆಂಟ್ ಲೈನ್ ಸರಿ ರಿಪೇರಿ ಇರೋದ್ರಿಂದ ಅಥವಾ ಏನೋ ಬೇರೆ ಮಳೆಗಾಲದಲ್ಲಿ ಕಾಮನ್ ಆಗಿ ಕರೆಂಟ್ ಇರೋದು ಕಡಿಮೆ. ಕಂಟಿನ್ಯೂಸ್ ಆಗಿ ಮಳೆ ಸ್ಟಾರ್ಟ್ ಆಗಿಬಿಟ್ರೆ ನೆಕ್ಸ್ಟ್ ಇರುತ್ತೆ. ಇವಾಗ ಮಳೆಗಾಲದಲ್ಲಿ ಸ್ಟಾರ್ಟಿಂಗಲ್ಲಿ ತುಂಬ ರಿಪೇರೀಸ್ಗಳಿರುತ್ತೆ ಮತ್ತು ಲೈನ್ ಸೋರಿ ಇರೋದಿಲ್ಲ. ಸೊ ತುಂಬ ಇರುತ್ತೆ, ಹಾಗಾಗಿ ಕರೆಂಟ್ ಸರಿಯಾಗಿ ಇರೋದಿಲ್ಲ. ಈಗ ಮನೆಗೆ ಹೋಗಿ ಎಲ್ಲ ಕೆಲಸನೂ ಪಟ ಅಂತ ಮಾಡಿ ಮುಗಿಸ್ಬೇಕು. ಸೊ ಮೊದಲೇ ಕೆಲಸ ಮಾಡಿ ಸುಸ್ತಾಗಿರುತ್ತೆ. ಈಗ ಮತ್ತೆ ಮನೆಗೆ ಹೋಗಿ ಎಲ್ಲ ಕೆಲಸನೂ ಮಾಡಿ ನೆಕ್ಸ್ಟ್ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿ ಒಂದು ಸ್ವಲ್ಪ ಟೀ ಕುಡಿದು ಹೀಗೆ ಮಾಡಿ ಅಡುಗೆ ಎಲ್ಲ ಮಾಡಬೇಕು. ಈಗ ಕೊಟ್ಟಿಗೆ ದನ ಬಂದ ತಕ್ಷಣ ಸ್ವಲ್ಪ ತಿನ್ನೋಕೆ ಹಾಕಬೇಕು, ಅದನ್ನಷ್ಟು ಕಟ್ಟಬೇಕು. ಸೊ ಹಿಂಗೆಲ್ಲ ತುಂಬ ಇರುತ್ತೆ. ಮತ್ತು ಹಲಸಿನಕಾಯಿ ಎಲ್ಲ ತೆಗ್ದಿದ್ದುಂಟು ಹಣ್ಣಾಗಿರೋದು, ಅದನ್ನು ಕೂಡ ದನಗಳಿಗೆ ಕೊಚ್ಚಿ ಹಾಕಬೇಕು. ಸೊ ಹೀಗೆ ಒಂದೊಂದು ಕೆಲಸ ಇದ್ದೇ ಇರುತ್ತೆ. ಸೊ ಅದನ್ನೆಲ್ಲ ಮಾಡಿ ಮುಗಿಸೋ ತನಕ ಸುಮಾರು ಟೈಮ್ ಹಿಡಿಯುತ್ತೆ. ಮಳೆಗಾಲ ಸ್ಟಾರ್ಟ್ ಆದಂಗೆ ಇವುಗಳಿಗೆ ಇಷ್ಟೊಂದು ಚಳಿ ಬರೋಕ್ಕೆ ಸ್ಟಾರ್ಟ್ ಆಯಿತು ನೋಡ್ರಿ.
ರಾಜಯೋಗ. ಒಬ್ಬನಂತೂ ಒಲೆ ಮೇಲ್ಗಡೆ, ಇನ್ನೊಬ್ಳು ಒಲೆ ಮುಂದ್ಗಡೆ. ಯಪ್ಪೋ, ನಾನು ಬಂದಿದ್ದೀನಿ ಅಂತನೂ ಕರುಣೆ ಇಲ್ಲ ಇವರಿಗೆ. ದಿನ ಬರ್ತಿದ್ರಾಗಿತ್ತು ಬಾಗಿಲು ತೆಗಿಬೇಕಿದ್ರೆ. ಆದರೆ ಇವತ್ತು ಇಷ್ಟೊತ್ತಿಗಾದರೂ ಇಲ್ಲ, ಎದ್ದೇಳಿಲ್ಲ. ಹಾಕ್ಲಿಕ್ಕೆ ತೆಗಿತಾನೆ ನೋಡೋನು ಮತ್ತೆ ಕುತ್ಕೊಂಡು. ಪುಟ್ಟಿ ಅಂತ ಚೋಟು ಎದ್ದೇಳೋ ಪುಟ್ಟಿ, ನಿಮಗೆ ತಿನ್ನಕ್ಕೆ ಹಾಕ್ತೇನೆ ತಡೀರೋ, ವೇಟ್ ಮಾಡಿ. ಹಾಂ